ಹಾರುವ ಆಸೆ, ಚುಕ್ಕಿಗೆ ಮಿನಗುವ ಆಸೆ, ನವಿಲಿಗೆ ನರ್ತಿಸುವ ಆಸೆ, ಕೋಗಿಲೆಗೆ ಕೂಗಿ ಹಾಡುವ ಆಸೆ. ಆದರೆ ಈ ಕಾಳಿಂಗನಿಗೆ ಅಶಾಂತ ಸವಿತಿಯರ ಶೀಲದ ಆಸೆ. ಸವಿತಾ, ನಿತ್ಯ ರಸಮಂಜರಿಯಲ್ಲಿ ನರ್ತಿಸುವ ನಿನ್ನ ಭರತನಾಟ್ಯವನ್ನು ನೋಡಿ ಹುಚ್ಚನಾಗಿ ಹೋಗಿದ್ದಾನೆ ಈ ಕಾಳಿಂಗ. ಯಾವ ಅಮೃತ ಎಲ್ಲಿ ಧರೆಗಿಳಿದು ಬಂದೆಯೋ ನೀ ರಂಬೆಯಾಗಿ, ಸಕ್ಕರೆ ಗೊಂಬೆಯಂತೆ ಎತ್ತ ಕಚ್ಚಿದರೂ ಸಿಹಿ ಇದ್ದಂತೆ. ಆ ನಿನ್ನ ಸಿಹಿಯಾದ ಒಮ್ಮೆ ತುಟಿಯನ್ನು ಕಚ್ಚಿ ನನ್ನ ದಾಹ ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಕರಿ ಕಾಳಿಂಗನೇ ಅಲ್ಲ. ಓಹೋ, ವಾಯು ವಿಹಾರಕ್ಕೆಂದು ಅವಳೇ ಇತ್ತ ಕಡೆಗೆ ಬಂದಂತಿದೆ. ಬರಲಿ ಬರಲಿ. ನೋಡಿಯೇ ನಿನಗೆ ದಾರಿ ಬಿಡಬೇಕೆಂದು ಜಾತಕ ಪಕ್ಷಿಯಂತೆ ಕಾತರನಿಗೆ ಕಾಯ್ತಾ ನಿಂತಿದ್ದೇನೆ. ಓಕೆ, ಬಂದೇ ಬಿಟ್ಟಿರಲ್ಲ. ಆತುರದಿ ಎಲ್ಲಿಗೆ ಹೊರಟಿದ್ದೀರಾ? ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ಅದನ್ನ ಕೇಳೋದಕ್ಕೆ ನೀನ್ ಯಾರು? ನಾನಾರು? ಸವಿತಾ, ಅರ್ಜುನಲ್ಲಿರಬೇಕಾದ ಛಲ, ಭೀಮನಲ್ಲಿರಬೇಕಾದ ಬಲ, ಕೌರವನಲ್ಲಿರಬೇಕಾದ ನೆಲ, ಶಕುನಿಯಲ್ಲಿರಬೇಕಾದ ಕುಲ, ಇಂಥ ಕಲೆಯನ್ನು ಮೈಕಂಟಿಸಿಕೊಂಡಿರುವ ನನಗೆ ಕಾಳಿಂಗ ಅಂತಾರೆ. ಅರ್ಥಾತ್ ಈ ಊರ ಪೊಲೀಸ್ ಪಾಟೀಲ್ ಸಿದ್ದನಗೌಡನ ಪರಮ ಸ್ನೇಹಿತ ಶಿಕಾರಿ ರಾಜ ಅಂತಾರೆ. ಓಹೋ, ಈಗ ಅರ್ಥವಾಯ್ತು. ನಿನ್ನ ಜೊತೆ ಮಾತನಾಡುವ ಅಗತ್ಯ ನನಗೂ ಇಲ್ಲ. ನಾನು ಹೋಗ್ಬೇಕು, ಸುಮ್ಮನೆ ದಾರಿ ಬಿಡು. ನಿನಗೆ ದಾರಿ ಬಿಡಬೇಕೆಂದು ಅಡ್ಡೈಷ ನಿಂತಿದ್ದೇನೆ ಸವಿತಾ. ವರ್ಷ ಪೂರ್ತಿ ನಿನಗೆ 18 ತುಂಬಿದರೂ ಇನ್ನೂ ನಿನ್ನ ಕೊರಳಿಗೆ ತಾಳಿಯ 3 ಗಂಟಿಲ್ಲವೆಂದರೆ ಕಂಠನಾದಾನ ನಿನ್ನ ನೆಂಟಸ್ತಿಕೆ ಬೆಳೆಸಬೇಕೆಂದು ಬಂದು ನಿಂತಿರುವೆ. ಕಂಠಶ್ರೀಯಾದ ನೀ ಈ 3 ಗಂಟೆಗೆ ಒಪ್ಪಿಕೊಂಡರೆ 178 ಎಕರೆ ಜಮೀನ್ದಾರನದ ಈ ಕಾಳಿಂಗ ನಿನ್ನ ಗಂಡನಾಗಿ ಬರ್ತಾನೆ. ಒಪ್ಪಿಕೋ. ಬಾಯ್ ಮುಚ್ಚ ಅವಿವೇಕಿ. ಹಾದಿ ಹಿಡಿದು ಹೋಗೋ ಹೆಣ್ಣಿಗೆ ಮದುವೆ ಆಗು ಅಂತ ಹೇಳ್ತಾ ಇದೆಯಲ್ಲ, ನುಡಿದಿರುವ ಈ ನಿನ್ನ ನಾಲ್ಗೆನ ಕತ್ತರಿಸಿ ಹಾಕ್ಬೇಕಾಗುತ್ತೆ. ಎಚ್ಚರವಿರಲಿ. ನನಗೆ ಎಚ್ಚರ. ಅದು ಈ ಶಿಕಾರಿ ಕಾಳಿಂಗನಿಗೆ. ಕೊರಳಿಗೆ ಹಾವು ಸುತ್ತಿಕೊಂಡ ಹರನೇ ಒಂದು ಕ್ಷಣ ನಡುಗಿದಾಗ ಅದು ಈ ಕಾಳಿಂಗನಿಗೆ. ನೀನೆತ್ತಲದ ಹೆಣ್ಣು ಸವಿತಾ. ಸೀತ ಸಾವಿತ್ರಿ ಅಂತ ಕರೆತಿಯರು ಹೋದ ಬಾಳಿದ ನೀ ನೆಲದಲ್ಲಿ. ಅಹಲ್ಯ ದೇವಿ ಅಂತವಳೇ ಗಂಡನ ಶಾಪಕ್ಕೆ ಕಲ್ಲಾಗಿ ಹೋದದ್ದು ನೀನ ನೆನಪಿಸಿಕೋ. ನೆನಪಿದೆಯೋ ಮೂರ್ಖ? ಅಷ್ಟೇ ಅಲ್ಲ, ಆ ದೇವೇಂದ್ರ ಮಾಯ ಮೋಸಕ್ಕೆ ಮರಳಾಗಿ ಆ ಅಹಲ್ಯ ದೇವಿಗೆ ಮೋಸ ಮಾಡ್ದ ಆ ಇಂದ್ರ. ಅದಕ್ಕೆ ಅವನ ಮೈ ತುಂಬ ಹುಟ್ಟಿಕೊಂಡಿತ್ತು ಯೋನಿ. ಅದು ನಿನಗೆ ನೆನಪಿಲ್ಲವೇ? ಇತಿಹಾಸ ಬಲ್ಲವಳಂತೆ ಬಬ್ಬಿಡಬೇಡ ನನ್ನ ಮುಂದೆ. ಈ ಕಲಿಗೆ ಪ್ರಫುಲ್ಲನ ಮಗ ಮನಸ್ಸು ಮಾಡಿದರೆ ಮನಸ್ಸಿನ ರಾಣಿಯಾದ ನಿನ್ನನ್ನು ಸೀತೆ ಅಂತ ಹೊತ್ತೊಯ್ತಾನೆ. ನೆನಪಿಟ್ಟುಕೋ. ಆ ಸೀತಾ ಮಾತೆಯನ್ನು ಹೊತ್ತೊಯ್ಯಲು ಬಂದ ಆ ರಾವಣ 10 ತಲೆ ಕತ್ತರಿಸಿದ್ದು ನನ್ನ ಶ್ರೀರಾಮ.
ಗಂಡನಿಲ್ಲದ ನಿನ್ನನ್ನು ತುಂಡು ಬಟ್ಟೆ ಇಲ್ಲದೆ ನಿಲ್ಲಿಸಿ ಮಲ್ಲಿಗೆ ತುಂಬಿದ ನಿನ್ನ ಮೈ ಮನ ತುಂಬಿ ಸ್ತಂಭಗಳನ್ನು ಚಪ್ಪರಿಸಿ ಆ ಬಿಸಿ ಒಪ್ಪಿಗೆಯಲ್ಲಿ ನಿನ್ನನ್ನಪ್ಪಿ ಸಪ್ತಪದಿ ತುಳಿಯುವೆ ಈ ತಾಳಿ ಕಟ್ಟಿ ಅರೇ ಬಾ. ನಾನು ಭಂಡ ಒಪ್ಪತ್ತಿಗೆ 20 ರೊಟ್ಟಿ ತಿಂದು ಕುರಿ ಹಾಲು ಕುಡಿದು ನಿನ್ನಂತ ಭಂಡನ ಎದೆ ಸೀಳೋ ಭಂಡ ಅಷ್ಟೇ ಅಲ್ವೋ ನನ್ನ ಗಂಡನಾಗಿ ಬರುವ ಶೂರ ಬಂದೇ ಬರ್ತಾನೆ. ಗಂಡನಿಲ್ಲದೆ ಬಾಯಿ ಮಾಡಿ ಬೆದರಿಸುವ ಹೆಣ್ಣೆ ಯಾವ ಕಡೆಯಿಂದ ಎದ್ದು ಬರ್ತಾನೆ ಆ ನಿನ್ನ ಗಂಡ. ಬೇಡ ಕಾಪಾಡಿ. ಒಂಟ ಹೆಣ್ಣು ಬದುಕ ಮಾಡ್ತಿಯಲ್ಲ ಬಿಟ್ಟು ಕೈಯನ್ನು. ನನ್ನ ಈ ಪ್ರೇಮ ಕದಲಿಕೆಯಲ್ಲಿ ಎದ್ದು ಬಂದವನು ನೀನ್ಯಾವನಲ್ಲಿ? कालेंगा दिन में सूर्यदेव आएगा, रात में चंद्रदेव आएगा, कभी भी बलराम आएगा. आप पांचालिಗಾಗಿ ಕೌರವ ಧ್ವಜಿಸಿದ ಬಲ ಭೀಮ, ಆ ಸೀತೆಗಾಗಿ ರಾವಣ 10 ತಲೆ ಕತ್ತರಿಸಿದ ಶ್ರೀರಾಮ. ಇಂದು ಈ ಸವೆತೆಗಾಗಿ ನಿನ್ನ ಚಂಡು ಕತ್ತರಿಸಿ ಬಂದ ಗಂಡುಗಲಿ ಬಲರಾಮ. ಲೇ ಬಲರಾಮ, ಗೌಡರನ್ನು ಎದುರು ಹಾಕಿಕೊಂಡು ಹೊರೆಯನ್ನು ಕುಸ್ತಿಯಲ್ಲಿ ಒಗೆದು ಗೆದ್ದು ಎಂದ ಮಾತ್ರಕ್ಕೆ ಗಂಡುಗಲಿ ಎನ್ನಬೇಡ ನನ್ನ ಮುಂದೆ. ಇವನು ಸ್ಟೇಟ್ ರೌಡಿ ಕಾಳಿಂಗ. ನೀ ನನ್ನ ತಂಟೆಗೆ ಬರಬೇಡ. ಅಕಸ್ಮಾತ್ ಬಂದ್ರೆ ನಿನ್ನ ಹೆಣ ಇಲ್ಲೇ ಉರುಳುತ್ತೆ. ಉಷ್ಯ ಏ ಕಾಳಿಂಗ, ಎಷ್ಟೇ ಕಾಳಿಂಗ, ನಿನ್ನಂತ ಕತ್ತೆ ಕಿರಿಮ ಮಕ್ಕಳು ಎಷ್ಟು ಜನ ನೋಡಿನಿ. 10 ಸೆಕೆಂಡ್ದಾಗ ಬಿಸಿ ರಕ್ತ ಕೊಡ್ತೀನಿ. ಶಿಕ್ಷಣ ನೀ ಕಲಿತು ಈ ಹೆಣ್ಣಿಗೆ ಕ್ಷಮೆಗೆಂದು ಹೋದರೆ ಇಲ್ಲ, ಎದೆಗೆ ಎದೆ ಕೊಟ್ಟು ನಿಂತಾರೆ ನಿನ್ನ ಜಯ ತುಂಡು ತುಂಡು ಆಗುವುದು ಮಗನ. ಹಿಂದೆ ಬರುವ ಮುಂಚೆ ನಿನ್ನ ರಂಧ್ರವನ್ನು ಕತ್ತರಿಸಿ ಮಣ್ಣಾಗ ಹಾಕಿ ಬಿಟ್ಟಿನ ಮಗನ ಎಚ್ಚರ. ಕ್ಷಮೆ ಕ್ಷಮೆ ಯಾವ ಎಂಬ ಕೆಟ್ಟ ಶಬ್ದ ನನ್ನ ಬಾಳಪುಟದಲ್ಲಿಯೇ ಇಲ್ಲ. ಕೊನೆಗೊಂದು ದಿನ ಈ ಹೆಣ್ಣು ನನ್ನದೇ ಕಣೋ. ಕಾಳಿಂಗ, ಈ ಹೆಣ್ಣು ನಿನ್ನ ಕೈಗೆ ಒಪ್ಪಿಸಿಕೊ ಹೋಗುವುದಕ್ಕೆ ನಾನೇನು ರಣ ಹೇಳಿನಲ್ಲ. ಕೈಗೆ ಕಂಕಣ ಕೊಟ್ಟು ರಣಕ್ಕೆ ಬೆಲೆ ಕೊಟ್ಟು ಒಂದು ಕೈಗೆತ್ತಿ ಸೊಡ್ಡು ಬಾರಿಸಿದರೆ ಇಡೀ ರಣರಂಗವೇ ನಡಗಿ ಹೋಗುತ್ತಿದೆ. ಏ ಕಾಳಿಂಗ, ನಾವು ಕನ್ನಡಿಗರು, ಕನ್ನಡ ತಾಯಿಯ ಮಕ್ಕಳು. ನಮ್ಮ ಗುರುತು ಅರಿಶಿನ ಬಾವುಟ. ಬಾವುಟ ಮುಟ್ಟಿದ್ರೇ ಬಿಡಲ್ಲ. ಅಂತಾದ್ರಲ್ಲಿ ಒಂದು ಹೆಣ್ಣು ಮುಟ್ಟಿದ್ರ ಬಿಡ್ತೀವ? ಮುಟ್ಟಿದ ಕೈಯನ್ನು ಕತ್ತರಿಸಿ ಮಣ್ಣಾಗ ಹಾಕಿಬಿಟ್ಟಲು ಎಚ್ಚರದಿರಲೇ ಕಾಳಿಂಗ. ಓಕೆ, ಪರವಾಗಿಲ್ಲ. ನಿನ್ನ ಕನ್ನಡದ ನುಡಿ ಇದೊಂದು ಸಮಯ ಹೋಗ್ಲಿ, ಮುಂದೆ ತೋರಿಸುವೆ ನನ್ನ ಈ ಕೈ ಚಳಕವನ್ನು. ಹೋಗಲೇ ಹೋಗು. ನಿನ್ನಂತ ಹೇಳಿ ಮಕ್ಕಳಿಗೆ ಎದುರಾಕ ನಾನು ಗಂಡಸ್ತನ ಕಳ್ಕೊಂಡ ಶಂಡನಲ್ಲೇ. ಸವಿತಾ, ಏನಿದು? ಸಮಯಕ್ಕೆ ಸರಿಯಾಗಿ ಬಂದು ನೀವು ನನ್ನ ಮಾನವನ್ನ ಕಾಪಾಡಿದ್ರಲ್ಲ, ನಿಜವಾಗ್ಲು ನೀವೇ ನನ್ನ ಪಾಲನ ದೇವರು. ಅದಕ್ಕೆ ಇದೇ ಸಮಯದಲ್ಲಿ ನನ್ನ ಕೊರಳಿಗೆ ತಾಳಿ ಕಟ್ಟಿ ನನ್ನನ್ನು ನಿಮ್ಮ ಸತ್ಯನಾಯ ಸ್ವೀಕರಿಸಿಕೊಳ್ಳೆಂದು ನಿಮ್ಮ ಪಾದ ಹಿಡಿದು ಬೇಡುವೆ. ಎದ್ದೇಳು ಸವಿತಾ, ಎದ್ದೇಳು.
ಆ ಕಾಲ ಬಹಳ ದೂರಿಲ್ಲ. ನಮ್ಮಣ್ಣರಿಗೆ ಹೇಳಿಕೊಂಡು ಅಲ್ಲಿವರೆಗೆ ಗಾಂಧಾರಿ ರೀತಿಯಲ್ಲಿ ನಿನ್ನ ಸತಿ ಎಂದು ಸ್ವೀಕರಿಸಿವೆ ಈ ಕ್ಷಣದಿಂದ. ಹಾಗಾದ್ರೆ ಇದೇ ಸಂತೋಷದ ಸಮಯದಲ್ಲಿ ಒಂದು ಪ್ರೇಮಗೀತೆ ಹಾಡಬಾರ್ದೇನು? ನಿನ್ನ ಮಾತಿನಂತೆ ಆಗಲಿ. ಸೇರಿ ನಡೆವ ಸೇರಿ ನುಡಿವ ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು ನನ್ನ ಉಸಿರಲ್ಲಿ ನೀ ಎಂದು ಉಸಿರಾಗಿರು ನಿನ್ನ ಬಿಡಲಾರೆ ನಾನೆಂದಿಗೂ ಸೇರಿ ನಡೆವ ಸೇರಿ ನುಡಿವ ನಾವು ಎಂದು ಹೀಗಿರಲಿ ಬಾ ಲ ಲ ಲ ಲ ಸೇರಿ ನುಡಿವ ಲ ಲ ಲ ಲ ಲ ಲ ಲ ನಡಿ ಸವಿತಾ, ಮನೆಗೆ ಹೋಗಿ ಊಟ ಮಾಡೋಣ. ಶಾಂತ ಈಗ ಬಂದೇನು ಅಂದ ಹಾಗೆ ಇದೇನಿದು ಕೈಯಲ್ಲಿ ಚೀಲ? ಅಣ್ಣ ಈಗ ಬಂದ್ಯಾ? ಈಗ ಬಂದೇಣಮ್ಮ.
ನಾಳೆ ನಾಗರ ಪಂಚಮಿ ಅಲ್ಲವೇ? ಅದಕ್ಕಾಗಿ ಇಬ್ಬರಿಗೂ ತಲಾ ಒಂದೊಂದು ಸೀರೆ ತಗೊಂಡು ಬಂದಿದ್ದೇನೆ. ನಾಗರ ಪಂಚಮಿ ನಾಡಿಗೆ ದೊಡ್ಡದು ಅಂತ ಹೆಸರಿದೆ. ಅಕ್ಕ ಹಿಂದೆ ಕಮ್ಮ ಶಾಂತ, ಹಿಂದೆ ನಿನ್ನ ಕಣ್ಣಲ್ಲಿ ನೀರು. ಹಾಗೆಲ್ಲ ಅನ್ಬಾರ್ದಪ್ಪ, ಇದು ಸಂತೋಷದ ಕಣ್ಣೀರು. ಇಲ್ಲಮ್ಮ ಇಲ್ಲ, ಹಿಂದಾದ ನಿನ್ನ ಹೆತ್ತವರ ಘಟನೆಯನ್ನು ನೀನಿನ್ನೂ ಮರ್ತಿಲ್ಲವಂತೆ ಕಾಣುತ್ತಿದೆ ತಂಗಿ. ಆ ಮಾತಾಪಿತರ ನೃತ್ಯವನ್ನು ನೆನೆದುಕೊಂಡು ಶತ್ರುವಿನೆದುರು ನೀನು ಸಣ್ಣವಳಾಗಬೇಡಮ್ಮ. ಯಾಕೆ ನಾನಿಲ್ಲವೇ ನಿನ್ನ ಅಕ್ಕರೆಯ ಅಣ್ಣ. ಹಾಗೆಲ್ಲ ಅನ್ಬಾರ್ದಣ್ಣ, ಯಾಕಂದ್ರೆ ನೀನು ನನ್ನ ತವರಿನ ಸಿರಿ ಅಣ್ಣ, ನನ್ನ ತವರಿನ ಸಿರಿ. ಈ ನನ್ನ ವಿಶ್ವಾಸಿಕ ಅಣ್ಣ ನಮ್ಮೆಲ್ಲರ ಪಾಲಿಗೆ ದೇವರು. ಶಾಂತ, ಮುಗಿಸಮ್ಮ, ಮುಗಿಸು ಆ ಮಾತನ್ನು. ನನ್ನ ಮೇಲಿಟ್ಟ ನಿನ್ನ ವಂಶದ ದೇವರನ್ನು ನಾನು ಹೇಗೆ ಮರೆಯಲಿಕ್ಕೆ ಸಾಧ್ಯ ತಂಗಿ? ನನ್ನನ್ನು ತಮ್ಮ ಮಗನಂತೆ ಉಣಿಸಿ ಬೆಳೆಸಿ ಓದಿಸಿ ತನ್ನ ತವರಿನ ಸಿರಿಯಾಗಿ ನಿನ್ನನ್ನು ನನ್ನ ಕೈಗೆ ತಂಗಿಯಾಗಿ ಕೊಟ್ಟು 10 ಎಕರೆ ಜಮೀನನ್ನು ನನ್ನ ಹೆಸರಿಗೆ ಮಾಡಿ ಹೋದನಲ್ಲಮ್ಮ ಪುಣ್ಯಾತ್ಮ. ಅವನು ನನ್ನ ದೇವರು. ಅದನ್ನು ನಾನು ಹೇಗೆ ಮರೆಯಲಿಕ್ಕೆ ಸಾಧ್ಯ ತಂಗಿ? ನೀನೇನು ಯೋಚನೆ ಮಾಡಬೇಡಮ್ಮ. ನಿನಗಾಗಿಯೇ ನನ್ನ ಜೀವನವನ್ನು ಮುಡಿಪಾಗಿಟ್ಟಿದ್ದೇನೆ. ನಮಗಾಗಿಯೇ ಬೇಕಾದಂಥ ಹಗೆತನದ ಬಂಡೆಗಳು ನಮಗಪ್ಪಳಿಸಿದರು ಯಾರಿಂದಲೂ ಅಳಿಸಲು ಸಾಧ್ಯವಿಲ್ಲಮ್ಮ ಈ ಅಣ್ಣ ತಂಗಿಯರ ಅಮರ ಪ್ರೇಮವನ್ನು. ಅಲ್ಲ, ನನ್ನ ನಗುವಿನ ಮುಖದಲ್ಲಿ ನಿಮ್ಮ ಸರ್ವಸ್ವವೇ ಅಡಗಿದೆ. ಬಾನ, ಈ ಇಬ್ಬರ ತಂಗಿಯರ ಜೊತೆಗೆ ಹಾಡಿ ಕುಣಿಯಲು. ಹೌದು. ಹಚ್ಚಿ ನೀರು ಹಾಕಿ ರೇಷ್ಮೆ ಸೀರೆ ಉಡಿಸಿ ನಾನು ನಲಿವೆ. ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ಹೂವ ಮುಡಿಸಿ ನಿಂಗೆ ಮೈಯ ಮೆರವೆ. ತಂಗಿ ನಿನ್ನ ಶ್ರೀಗಂಧದ ಮಂಚಕ್ಕೆ ಮಲಗಿಸುವೆ. ಜೋಳ ಹಾಡಿ ಪಟ್ಟಕ್ಕೆ ಕುಡಿದು ಗಾಳಿ ಬೀಸುವೆ, ಸಿಹಿ ಗಾಳಿ ಬೀಸುವೆ. ನನ್ನ ಬಂಗಾರ, ನನ್ನ ಬಂಗಾರ ತಂಗಿ
ನನಗೆಷ್ಟು ಸಂತೋಷವಾಗುತ್ತಿದೆ ಗೊತ್ತೇನಮ್ಮ. ಸಹೋದರ, ನಿನ್ನದೊಂದು ಮಾತು ಕೇಳಲಿ. ಒಂದೇಕಮ್ಮ, ಸಾವಿರ ಮಾತನ್ನಾದರೂ ಕೇಳು. ಆ ಸೂರ್ಯಚಂದ್ರರ ಸಾಕ್ಷಿಯಾಗಿ ನಡೆಸಿಕೊಳ್ಳುತ್ತೇನೆ ನನ್ನ ಶ್ರೀ ಮಾರುತೇಶ್ವರ ಮೇಲಾನೆ. ನನ್ನ ಮೈದನ ಬಲರಾಮನ ಜೊತೆಗೆ ನನ್ನ ತಂಗಿ ಮದುವೆ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದೇನೆ. ಇದಕ್ಕೆ ನಿನ್ನ ಅನುಮತಿ ಕೇಳ್ತೇಳಮ್ಮ. ಈಗಲೇ ಮಾಮನವರಿಗೆ ಫೋನ್ ಮಾಡಿ ವಿಷಯ ನಿರ್ಧಾರ ಮಾಡಿಬಿಡು. ನಿನ್ನ ನಿರ್ಧಾರ ಗಟ್ಟಿ ಆಗಿದೆ ಅಂತ ಗೊತ್ತಾಗಿ ನಮ್ಮ ಯಜಮಾನ್ರು ಹಾಗೂ ನನ್ನ ಮೈದುನ ಇಲ್ಲಿಗೆ ಬರ್ತಾ ಇದ್ದಾರೆ. ಇದೊಂದು ದೊಡ್ಡ ಕೆಲಸ ಮಾಡಿದೆಲ್ಲಮ್ಮ. ನನಗೆಷ್ಟು ಸಂತೋಷವಾಗುತ್ತಿದೆ ಗೊತ್ತೇನಮ್ಮ. ಹಾ, ಮಾವನವರು ಬಂದೇ ಬಿಟ್ಟವರು. ಏನಪ್ಪ ಪ್ರವೀಣ, ನಿನ್ನ ತಂಗಿಯರೊಂದಿಗೆ ಬಹಳ ಖುಷಿಯಾಗಿದ್ದೀಯಲ್ಲ. ಏನು ನಾಗರ ಪಂಚಮಿ ಹಬ್ಬ ಜೋರಂತ ಕಾಣ್ತತೆ. ಅದೆಲ್ಲ ಗುರು ಹಿರಿಯರ ಆಶೀರ್ವಾದ ಮಾಮ. ಬನ್ನಿ, ಈಗ ಬಂದಿರ ಮಾವ, ಈಗ ಬಂದ್ರಿ? ಹೌದಮ್ಮ, ಈಗ ನಿನ್ನ ಮುಖ್ಯವಾದ ಕೆಲಸವನ್ನೇ ನಾನು ಇಲ್ಲಿಗೆ ತೆಗೆದುಕೊಂಡು ಬಂದಿದ್ದೇನೆ. ನಿನ್ನ ಹಾಗೂ ಬಲರಾಮನ ವಿಷಯವನ್ನು ನಿಮ್ಮ ಅಕ್ಕ ಹಾಗೂ ಬಲರಾಮ ತಿಳಿಸಿದ್ದಾರೆ. ಆದರೆ ನಿಮ್ಮ ಅಣ್ಣ ನನಗೂ ತಿಳಿಸಿದ್ದಾಗಿದೆ ಮಾಮ. ನಿಮ್ಮ ಇಚ್ಛೆಯಂತೆ ಈ ಶುಭ ಕಾರ್ಯ ನಡೆಯಲಿ. ಆಡಂಬರದ ಮದುವೆ ಬೇಡ, ಬಡವರಾಗಿ ಬಂಧುತ್ವ ಉಳಿಸಿ ಬಲರಾಮ ಸೀತೆಯರ ಕೈ ಜೋಡಿಸಿ ಬಿಡೋಣ. ಮತ್ತು ತಮ್ಮ ಪ್ರದೀಪನ PSI ಕೂಡ ಇದೆ. ಹೌದು, ಅಣ್ಣನ ಮಾತಿನಲ್ಲಿ ಸತ್ಯವಿದೆ. ಆಡಂಬರದ ಮದುವೆ ನಮಗೇಕೆ? ಈಗಾಗಲೇ ಗಂಧರ್ವ ರೀತಿಯಲ್ಲಿ ನಾವು ಸತಿಗೆಂದು ಸ್ವೀಕರಿಸಿದ್ದೇನೆ. ಏನಿದ್ದರೂ ಈಗ ನಮಗೆ ಆಶೀರ್ವಾದ ಅಷ್ಟೇ ಅಣ್ಣ, ಆಶೀರ್ವಾದ ಅಷ್ಟೇ. ಹೌದಣ್ಣ, ಮೊನ್ನೆ ಕಾಡಿನಲ್ಲಿ ಒಬ್ಬ ರಾಕ್ಷಸನ ಕೈಯಲ್ಲಿ ನಾನು ಸಿಕ್ಕಿಬಿದ್ದೆ. ಸಮಯಕ್ಕೆ ಸರಿಯಾಗಿ ಬಂದು ಇವರೇ ನನ್ನ ಮಾನವನ ಕಾಪಾಡಿದ್ರು. ಆವಾಗಲೇ ನಾನು ಅವರ ಸತಿ ಅಂತ ಒಪ್ಪಿಕೊಂಡೆ, ಅವರು ಕೂಡ ಒಪ್ಪಿಕೊಂಡ್ರು. ಹಾಗಂತ ತಾಳಿ ಜೊತೆ ಹಾರ ಕೂಡ ತಂದಿದ್ದೇನೆ. ಮತ್ತೆ ನಮ್ಮ ಜೊತೆ ಪುರೋಹಿತರು ಕೂಡ ಬಂದಿದ್ದಾರೆ. ನಮ್ಮ ಸಮಕ್ಷಮ ತಾಳಿ ಕಟ್ಟಿ ಹಾರ ಬದಲಾಯಿಸ್ಕೊಳ್ಳಿ. ನಿನ್ನ ಇಚ್ಛೆಯಂತೆ ಈ ಶುಭ ಕಾರ್ಯ ನಡೆಯಲಿ ಮಾಮ. ಈ ಸಂಬಂಧಕ್ಕೆ ಆ ಶಾಂತಗೌಡ್ರಂತೆ ನೀವೇ ಸಾಕ್ಷಿ. ಶಾಂತ, ಈ ತಾಳಿ ಹಾರ ಇವರಿಗೆ ಕೊಡು. ಕಾರ್ಯಕ್ರಮ ನಡೆಯಲಿ. ಸರಿ. ಓಂ ಹರ ಓಂ ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ವಿಷ್ಣುವೇ ನಮಃ, ಓಂ ಮಾಧವಾಯ ನಮಃ, ಓಂ ಅಚ್ಯುತಾಯ ನಮಃ, ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಗಟ್ಟಿ ಮೇಳ, ಗಟ್ಟಿ ಮೇಳ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಗಂಗೆ ಭಕ್ತಾಸುಭಗೇತು. ಎಲ್ಲರೂ ಭೋಜನಕ್ಕೆ, ಆಮೇಲೆ ನಾನು ದಕ್ಷಿಣ ಕೊಡ್ರಿಪ್ಪ, ನಾ ಉಡುಪಿಗೆ ಹೋಗ್ಬೇಕು. ಬರ್ತೀವಲ್ರಿ ಸಂಬಳ. ಮೈದುನ ಹೆಸರು ಹೇಳ್ತೀನಪ್ಪ ಇಲ್ಲ? ಹೌದು ಅತ್ತಿಗೆ, ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹೇಗೆ ಹೇಳ್ಬೇಕಂತ ಗೊತ್ತಾಗವಲ್ಲ. ಹೌದು ಅತ್ತಿಗೆ. ಮದ್ವೆ ಹೆಂಗ್ ಮಾಡ್ಬೇಕು ಗೊತ್ತಾತು? ಅತ್ತಿಗೆ ಸಿಟ್ಟಿಲಿ ನೋಡ್ತಾಳ ಸಂಧ್ಯಾಗ, ಬಂದು ಬೀಳ್ತಾಳ ಮಗ್ಗಳದಾಗ, ಮನಸ್ಸ ಕದ್ದಾಳ ಸವಿತಾ. ಇಷ್ಟೆಲ್ಲ ಮಾಡಿಲ್ಲ ಯವ್ವ. ತಂಗಿ, ನೀ ಸ್ವಲ್ಪ ಹೇಳವ. ಹಣೆಗೆ ಕುಂಕುಮ ಚಂದ, ಕೋಳಿಗೆ ಮಾಂಗಲ್ಯ ಚಂದ, ನನ್ನ ಪತಿರಾಯ ನನಗೆ ಚಂದ ಬಲರಾಮ್. ಸರಿ, ಇಬ್ಬರು ಸರಿ ಎಲ್ಲರೂ ಆಶೀರ್ವಾದ ಪಡೆದುಕೊಳ್ಳಿ. ಹಸುವಾಗೈತ್ ಬರ್ರಿ ಲಗುಟ. ಈ ಶುಭಗಳಿಗೆಯಲ್ಲಿ ನಿಮ್ಮ ಕೈ ಹಿಡಿದ ಶುಭಗಳಿಗೆಯಲ್ಲಿ ನಿಮ್ಮ ಬಾಳ ಬಳಿ ಹಬ್ಬಿ ಈ ನಾಡಿಗೆ ಹಂದರವಾಗಲಿ. ಈ ನಿಮ್ಮ ಅಮರವಾದ ಪ್ರೀತಿ ಈ ನಾಡಿಗೆ ಹಂದರವಾಗಲಿ. ಅಮ್ಮ, ನಿಮ್ಮೆಲ್ಲರ ದೈವ ಶಾಂತಗೌಡರ ಆಶೀರ್ವಾದ ನಿಮಗಿರಲಿ. ಛಲವಂತರಾಗಿ ಬಾಳುತ್ತಿರುವ ಈ ನಿಮ್ಮ ಕೀರ್ತಿ ಬಾನೆತ್ತರಕ್ಕೆ ಹಾರಲಿ. ನ್ಯಾಯಕ್ಕೆ ಹೆಗಲು ಕಟ್ಟು ನಡೀತಿರುವ ಈ ನಿಮ್ಮ ಶಕ್ತಿ ಹನುಮ ಶಕ್ತಿ ಆಗಲಿ.
ವಾ ವಾ ಅತ್ತಿಗೆ ಮಾತು ಇವತ್ತೇ ಮುತ್ತಿನ ಹಾರವಾಯಿತು. ರಾಮ ಸೀತೆಯಂತೆ ರಾಧಕೃಷ್ಣರಂತೆ ಇವರ ಪ್ರೀತಿ ಚಿರಕಾಲ ಉಳಿಯಲಿ ಎನ್ನುವುದೇ ನನ್ನ ಆಸೆ. ಬನ್ನಿ ಅತ್ತಿಗೆ, ಈ ಸಂತೋಷಕ್ಕೆ ಒಂದು ಹಾಡು ಹಾಡಿ ಕುಳಿದು ಕುಪ್ಪಳಿಸೋಣ. ಶುಭಾಶಯ ಶುಭಾಶಯ ಮದುಮಗನಿಗೂ ಮದುಮಗಳಿಗೂ ಶುಭಾಶಯ. ಹರೆಯದ ಹೊಸ ಜೋಡಿಗೆ ಶುಭಾಶಯ. ಮದುವೆಯೈ ಬಂದ ಅನುರಾಗದನು ಬಂದ ಏಳೇಳು ಜನುಮದಲು ತೀರದ ಸಂಬಂಧ. ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ. ಸವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟವಿರಲಿ. ಮನೆ ತುಂಬುವಂತ ನಗೆ ಚೆಲ್ಲುವಂತ ಮುತ್ತಾದ ಮಗವು ಬರಲಿ. ಮದುವೆಯ ಈ ಬಂದ ಅನುರಾಗದ ಬಂದ ಏಳೇಳು ಜನುಮದಲು ತೀರದ ಸಂಬಂಧ. ಮದುವೆಯ ಈ ಬಂದ ಅನುರಾಗದ ಬಂದ ಏಳೇಳು ಜನುಮದಲು ತೀರದ ಸಂಬಂಧ. ಮದುವೆ ಯಾರಿಗೆ ಆಗೈತಿ ಕಂದ? ಮದುವೆ ನನ್ನ ಅಣ್ಣಾಗ್ರಿ. ಮತ್ತೆ ನೀ ಯಾಕೆ ನಮ್ಮನಿ ಕುಣಿಯಾಕತ್ತಿ? ಅಣ್ಣನ ಮದುವೆಗೆ ಖುಷಿ ಆಗ್ಬೇಕಲ್ರಿ. ಅಂದ್ರ ಮದ್ವೆಯಾಗ ಯಾವ ಹುಡುಗಿಯಾರು ಬಂದಿರ್ತಾರೋ ಡ್ಯಾನ್ಸ್ ನೋಡಿ. ಏ ಹಂಗೇನಿಲ್ರಿ. ಚಿಂತೆ ಮಾಡಬೇಡಪ್ಪ, ಈಗ ಸದ್ಯಕ್ಕೆ ನೀನು ಮದ್ವೆ ಮಾಡಂಗಿಲ್ಲ ನಾವು. ಅಯ್ಯೋ ಯಾಕೋ? ಏನಿಲ್ಲ ತಗೋರಿ. ಅಲ್ಲ ನೀನು ಓದ್ ಮುಗಿಬೇಕ ಬೇಡ ಇನ್ನು? ಹಾ ಮುಗಿಬೇಕು. ಇನ್ನ PSI ಆಗುದೈತ್ರಿ. ಹಾ ಮತ್ ನೋಡ ಅಲ್ಲೇ ಯಾವಾಗಿನ ಹುಡ್ಕೊಂಡಿ. ಏ PSI ಆಗುತ್ತಾನ ಇನ್ನೋವರೆಗೆ ಏನೋ ಮುಟ್ಟಂಗಿಲ್ರಿ. ಮನ್ಯಾಗ ಕರ್ಕೊಳಂಗಿಲ್ಲ, ಬಾ ಊಟ ಮಾಡಕತ್ತೆ. ಅಲ್ವಾ ನೀವು ಮದ್ವಿ ಮಾಡೋದ್ ಬಿಟ್ರಿ ಅಂದ್ರೆ ಈ ಬ್ರಾಹ್ಮಣರ ಮ್ಯಾಗ ಹೊಟ್ಟಿ ಮ್ಯಾಗ ಹೊಡಿಬೇಡ್ರಿ ವಾ. ಬರ್ರಿ, ಇಷ್ಟು ದೊಡ್ಡ ಬುಂದೆ ಉಂಡಿ ಮಾಡ್ಸಿವಿ ನುಂಗಾಕತ್ತೆ. ಹಂಗ ಪಾರ್ಸಲ್ ಅಡ್ ತಗೊಂಡ್ ಹೋಗ್ಬಿಡ್ರಿ. ಜನ್ಮದ ಬಂದಿ ಬರಿರಲಿ ಮೈ ಮ್ಯಾಲ. ಇರಲಿ ತಲೆ ಮ್ಯಾಲ ಕಲಿಯುಗಕ್ಕೆ ಕೈತಿ ತಂಗಿ ಸರಗಿರಲಿ ತಲೆ ಮ್ಯಾಲ. ಅರವಿನ ಜನ್ಮ ಬಂದಿ ಬರಿರಲಿ ಮೈ ಮ್ಯಾಲ. ಅರವಿನ ಜನ್ಮಕ್ಕ ಬಂದಿ ಬರಿರಲಿ ಮೈ ಮ್ಯಾಲ. ಬಂದ
ಬೆಂಕಿಯ ಚೆನ್ನ ಸಾವಿರ ಹಳ್ಳಿಯ ಸರದಾರ ಮಂಗ ನೋಡು ವಿರಾಜಿನ ಸಾವಿರ ಹಳ್ಳಿಯ ಸರದಾರ ಮಂಗ ನೋಡು ವಿರಾಜಿನ ಕಮನ್ ಕಮನ್ ಶುಕ್ಲಾಂ ಭರಧರಂ ವಿಷ್ಣುವರ್ಧನಂ ತ್ರಯಂಬಿಕೇಯ ಝಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮವ ಭರಣ. ನಾನು ಯಾರು? ಈ ಊರ ಪೊಲೀಸ್ ಪೋಟೀರ್ ಸಿದ್ದನಗೌಡ. ನನ್ನ ಹೆಸರನ್ನು ಕೇಳಿದರೆ ಇಡೀ ಊರಿಗೂರೇ ಕೈ ಮುಗಿದು ನಡೆಯುತ್ತಿರುವಾಗ ಏಕಸ್ಥಿತ ಒಬ್ಬ ಬಡ ಬಿಕಾರಿ ಬಲರಾಮನ ಬೆಂಬಲದಿಂದ ನನ್ನನ್ನೇ ಚುನಾವಣೆಯಲ್ಲಿ ಸೋಲಿಸುವುದೆಂದರೆ ಇದು ತಡೆಯಲಾರದ ಅವಮಾನ. ಈ ಅವಮಾನದ ಸೇಡಿನ ಬೆಂಕಿ ಆರಬೇಕಾದರೆ ನನ್ನ ಹೆಸರಿನ ಜಮೀನದಲ್ಲಿ ಮನೆ ಕಟ್ಟಿ ವಾಸಿಸುವ ಅವರೆಲ್ಲ ಮನೆಗಳನ್ನು ಜೆಸಿಬಿಯಿಂದ ಕೆಡವಿ ಬಿಕ್ಕಿ ಹೊರ ಬರುವವರೆಲ್ಲರನ್ನು ಸುಟ್ಟು ಹಾಕಿ ಅವರೆಲ್ಲರ ರಕ್ತವನ್ನು ನನ್ನ ಹಣೆಗೆ ಹಚ್ಚಿಕೊಳ್ಳದಿದ್ದರೆ ನನ್ನ ಹೆಸರು ದಿಟ್ಟ ಪೊಲೀಸ್ ಪಾಟಿ ಸಿದ್ದನಗೌಡನೇ ಅಲ್ಲ. ಅಯ್ಯೋ, ಕಾಳಿಂಗ. ಬಾಂದ್ಯಣ್ಣ ಅದೇನೆಂದು ಹೇಳಿ. ಖರ್ಯ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸೋತ ನನ್ನ ಸೇಡು ತೀರಬೇಕು ತಾನೆ? ಹೌದಣ್ಣ, ಹೌದು. ಅದರ ಸೇಡು ತೀರಲೇಬೇಕು. ಹಾಗಾದರೆ ಬೇಗ ಆದೇಶ ಮಾಡು 10 ಜೆಸಿಬಿಗಳಿಗೆ ನನ್ನ ಹೆಸರಿನ ಜಮೀನಿನಲ್ಲಿ ಮನೆ ಕಟ್ಟಿ ವಾಸಿಸುವ ಅವರೆಲ್ಲ ಮನೆಯನ್ನು ಧ್ವಂಸ ಮಾಡು. ಅದರೊಳಗೆ ನನ್ನ ವೈರಿ ಮೊದಲ ನಾಶವಾಗಬೇಕು. ಈಗಲೇ ಮಾಡ್ತೀನಣ್ಣ. ಹಲೋ, ಹಾ, ಜೆಸಿಬಿ ಮಾಲಕ ತಾನೆ? ನಮ್ಮ ಊರಿನ ಗೌಡ್ರಪ್ಪನಂತೆ ಅವ್ರ ಊರಿನ ಮುಂದೆ 4 ಜೆಸಿಬಿ ತಗೊಂಡು ಬನ್ನಿ. ನಾನು ಅಲ್ಲಿಗೆ ಬರ್ತೀನಿ. ನಾನು ಹೇಳಿದಂತೆ ಅಲ್ಲಿ ಕೆಲಸ ಮಾಡೋಣ. ಅಂದ್ರೆ ಕಟ್ಟಿದ ಮನೆ ಕೆಡವಬೇಕಿದೆ. ಹೆಂಗಿರಬೇಕ? ಗೌಡ್ರಿ, ಇದೊಂದು ದೊಡ್ಡ ಕೆಲಸ ಮಾಡಿಬಿಟ್ರಿ ನೀವು. ಅಂದಾಗ ತಿಳಿಯುತ್ತದೆ ಈ ಗೌಡರ ಆರ್ಭಟ ಎಂತಹದು ಎಂದು. ಗೌಡ್ರಿ, ಮೊದಲು ಆ ಜಗದೀಶ ಬಲರಾಮ ಸುಡಬೇಕು ನೀವಿಟ್ಟ ಈ ಬೆಂಕಿಯಲ್ಲಿ. ಸುಡುತ್ತಾಣ ಕಾಳಿಂಗ, ಸುಡುತ್ತಾನೆ. ಈ ಗೌಡ ಕಣ್ಣಿಟ್ಟಿದ್ದಾನಂದ ಮೇಲೆ ಕರಿ ತೆಗೆದುಕೊಳ್ಳದೆ ಬಿಡಲಾರನು. ನಾನು, ನನ್ನ ಜನ, ನನ್ನ ಸರ್ವ ಸಂಪತ್ತು ಹೋದರು. ಕುರುಕ್ಷೇತ್ರದಲ್ಲಿ ದುರ್ಯೋಧನ
ಮಗನ ಕಲ್ಲ. ಗೌಡ್ರ ನಿಮ್ ಕಡೆ ಜನ ಪ್ಲಾಟಿಗೆ ಬಂದ್ರಿ, ಸಿಗರೇಟ್ ಮುದಕ ಪಸರು ಪಡ್ದು ಹೋಗ್ಯಾರ್ರಿ. ಈ ಹಳ್ಳಿಗೆ ಬಂದ್ರಿ, JCB ಮನಿ ಎಲ್ಲ ಕೆಡ್ದಾರ್ರಿ ಗೌಡ್ರ, ಮನಿ ಎಲ್ಲ ಕೆಡ್ದಾರ್ರಿ. ಕೆಡುಲಾರ್ದ ಏನ್ ಮಾಡ್ತಾರ್ಲೆ ಮಗನ? ನನ್ನ ಜಮೀನದಲ್ಲಿ ಮಣಿ ಕಟ್ಟಿ ನನ್ನನ್ನೇ ಚುನಾವಣೆಯಲ್ಲಿ ಸೋಲಿಸುವುದೆಂದರೆ ಅವರನ್ನು ಸುಮ್ಮನೆ ಬಿಡಬೇಕಾ? ಅವರೊಂದಿಗೆ ನೀನು ಸಾಯಲೇಬೇಕಲೇ ಮಗನ? ಮಾರುತೇಶ್ವರ, ಇಂಥ ಬಡವರನ್ನು ಎಷ್ಟು ಕೊಂದಾರೋ ಹೋಯಪ್ಪ ಇವರು. ಅಯ್ಯೋ ಗೌಡ್ರೆ ಸಾತು ಹೋಗಿ ಬಿಟ್ಟ ಇವಣ. ಇವನಷ್ಟೇ ಏಕೆ ಕಾಳಿಂಗ? ಅಲ್ಲಿಗೆ ಹೋಗಿ ಅವರ ಕತಿ ಮುಗಿಸೇ ಬರುತ್ತೇನೆ. ಈ ಹೆಣ ಮೊದಲ ನನ್ನ ತೋಟದ ಮನೆಯಲ್ಲಿ ಹುಗಿದ ಹಾಕ ಪ್ರಾರ್ಥನ. ಪರಮಾಶ್ಚರ್ಯ! ಸೋಲಿನ ನೆಪದಲ್ಲಿ ಸೇಡಿನ ಪ್ರತಿಕಾರ ತೀರಿಸುವ ಇದೊಂದು ದುರಂತವೇ ಸರಿ. ಪ್ರತಿಯೊಂದು ಹಂತದಲ್ಲಿ ಆ ಗೌಡನಂತೆ ಅಂತಿಮ ನಿರ್ಧಾರ ಕೈಗೊಂಡಾಗಲೇ ಬರುತ್ತಾರೆ ಈಗಿನ ಜನ. ಓಹೋ, ಇದಾವ ನಿದ್ರಾಕರಣಿಸಿಗೆ ಜಾರಿತು ನನ್ನ ಮನಸ್ಸು. ಆಹಾ ಸವಿತಾ, ನಿನ್ನ ಸವಿಯಾದ ಮಾತನ್ನು ಹೇಗೆ ಮರೆಯಲಿ ನಾ? ಪ್ರತಿಯೊಂದು ನಿನ್ನ ಬೈದ ಬೇಗುಳವೆಲ್ಲ ನನಗೆ ಸನ್ಮಾನದ ಹಾರ ತುರಾಯಿಯಾಗಿದೆ. ಈಗ ನಿನ್ನನ್ನು ಕಣ್ತುಂಬಿ ನೋಡಿ ನನ್ನ ಬುದ್ಧಿ ಮಂಕಾಗಿ ಸೊಂಕಿಲ್ಲದೆ ನಿನ್ನ ಮಂಕಿತ ಸೇರುವ ಮಂಕಿತ ಹಾಕಿತು ನನ್ನ ಹೃದಯದಲ್ಲಿ. ಬಾ ಸವಿತಾ ಬಾ, ಈ ನನ್ನ ಬಾಳ ಎಂಬ ಪಯಣ ದೋಣಿ ಹತ್ತಿ ನೀ ಹತ್ತಿ ಅಳಿಸು ಬಾ. ಮಾನಸಾಲೋಕದ ಪ್ರೇಮಾಕಂದಿ ಕೊಡುಬಾ ಕೊಡುಬಾ ಮದ ಮೃದವನು ನೀಡುವಾ. ಮಾನಸಾಲೋಕದ ಪ್ರೇಮಾಕಂದಿ ಕೊಡುಬಾ ಕೊಡುಬಾ ಮದ ಮೃದವನು ನೀಡುವಾ. ಕೊಡುಬಾ ಮದ ಮೃದವನು ನೀಡುವಾ. ಎದೆಯಲಿ ನಿನ್ನ ಹೆಜ್ಜೆಯ ಸಪ್ಪಳ ವಿರಹದ ತಳಮಳ ಮರುಪಟ್ಟು ಹೆತ್ತಿದೆ.
ವಿರಹದ ತಳಮಳ ಮೂರು ಪಟ್ಟು ಹೆಚ್ಚಿದೆ ನನ್ನಿ ಮನಸ್ಸು ಮಾಯವಾಯ್ತು ನಿನ್ನ ಕಂಡಾಗ ಉನ್ಮತ್ತನಾಗಿ ಬಿಟ್ಟಿ ನೀನು ನಕ್ಕಾಗ ನನ್ನಿ ಮನಸ್ಸು ಮಾಯವಾಯ್ತು ನಿನ್ನ ಕಂಡಾಗ ಉನ್ಮತ್ತನಾಗಿ ಬಿಟ್ಟಿ ನೀನು ನಕ್ಕಾಗ ಬಳಿಬಾ ಬಳಿಬಾ ಕವಿ ಸೊಗಸನು ನೀಡುವ ತೊಡುಬಾ ತೊಡುಬಾ ಮದ ಮೃತವನು ನೀಡುವ ಭೂಮಿ ಮೇಲೆ ಸೃಷ್ಟಿ ಮಾಡಿ ಬಳಿಬಾ ಸವಿ ಸೊಗಸನು ನೀಡುಬಾ ಕೊಡುಬಾ ಕೊಡುಬಾ ಮದ ಮೃತವನು ನೀಡುಬಾ ಲಲಲಾ 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 ಲಲಲಾ. ಛೇ ಛೇ ಇದಾವ ಹುಚ್ಚು ಹಾಳು ಕಾಣಿಸಿಕೊಂಡಿತು ನನಗೆ. ಏಹೇ ನೀ ಆಗಲಿ ನಿನ್ನ ಕೈ ಹಿಡಿಯುವ ಶಪಥನ ಕೈ ಬಿಡಲಾರೆ. ಹೆಣ್ಣಾಗಿ ಹುಟ್ಟಿದ ಮ್ಯಾಲ ಹೆಣ್ಣು ಹೆಣ್ಣಾಗಿ ಬಾಳ ಹೆಣ್ಣಾಗಿ ಹುಟ್ಟಿದ ಮ್ಯಾಲ ಹೆಣ್ಣು ಹೆಣ್ಣಾಗಿ ಬಾಳ. ಶೇಕ್ರಿ ಶೇಕ ಕಳ್ ನನ್ನ ಮಗ ಶೇಕ ಬಟ್ ನೋಡ್ರಿ. ಏ ನಿನ್ನ JCB ಮಾಲಕನ ಬಡದಂಗ ಒಗದ್ ನಿನ್ನ ತೆಳಗ ಕೇಳ್ತಾನ ಮತ್ತ ಲೇ ನಾನ್ ಲೇಪ ಮಾಂತು ಪೊಲೀಸ್ ಅದನ್ನ ಲೆತ್ತಳಗೋಗಿ ಬ್ಯಾಡ ಲೆಕ್ಕ ಅಂತ. ಏ ನೀನಾ ನಾ JCB ಮಾಲಕನ ಮಾಡಿ ತೆಳಗ ಗಿರ್ ಅನಿಸ್ಬಿಡ್ತಿದ್ ನೋಡ್ಲಿ ಮಾಂತ್ಯ. ಲೇ ನನ್ ಗಿರಿ ಕಾಣಿಸ್ ನೀ ಏನ್ ಕರಿತು ಅಂದ್ಲೇ ನನ್ ಮುದಿನಾಯ. ಮೊದಲ ಆ ಗದ್ಲ ಶಾಂತ ಮಾಡಿ ನಡ್ಲಿ ಅಲ್ಲಿ ಬಡ್ದಾಡಿ ಎರಡ್ ಸತ್ತಾವು ಏನ. ಏ ಸತ್ತಾರ ಸಾಯ್ತಾರ ಬಿಡ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಬಿಡ್ತಾರ ನಾವ್ಯಾಕ ಅದ್ ತಲೆ ಕೆಡ್ಸ್ಕೋದು. ಬಿಡ್ಲಿ ಹಂಗಾರ ಆ ಸುದ್ದಿನೇ ಬೇಡ ಮಾಂತ್ಯ ಕಾಂತ್ಯ. ಮೆಲ್ಲಕ ಬರಬೇಕ ಗಲ್ಲಕ ಟಿಂಪಲ್ ಬೆಳಬೇಕ ಗಲ್ಲಕ ಟಿಂಪಲ್ ಬೆಳಬೇಕ ಶಾಂಪಲ್ ತೋರಸಕ ಸಂಧಿ ಹಿಡಿದ ಸಾವಕಾಶ ಬರಬೇಕ ಶಾಂಪಲ್ ತೋರಸಕ ಸಂಧಿ ಹಿಡಿದ ಸಾವಕಾಶ ಬರಬೇಕ ಮೆಲ್ಲಕ ಬರಬೇಕ ಗಲ್ಲಕ ಟಿಂಪಲ್ ಬೆಳಬೇಕ ಗಲ್ಲಕ ಟಿಂಪಲ್ ಬೆಳಬೇಕ ಶಾಂಪಲ್ ತೋರಸಕ ಸಂಧಿ ಹಿಡಿದ ಸಾವಕಾಶ ಬರಬೇಕ ಹುಡುಗಿ ಶಾಂಪಲ್ ತೋರಸಕ ಸಂಧಿ ಹಿಡಿದ ಸಾವಕಾಶ ಬರಬೇಕ. ನನ್ನ ಗೆಳೆಯ ನನ್ನ ಗೆಳೆಯ ನನ್ನ ನೋಡಿ ನನ್ನ ಗೆಳೆಯ ನನ್ನ ಗೆಳೆಯ ನನ್ನ ನೋಡಿ ಅಲಿ ಗೆಳೆಯ ನನ್ನ ನೋಡಿ
ನಾವು ಬಂಟಿ ಏ ಹುಡುಗಿಯಲ್ಲಿ ಗುಂಡಿ ತುಳುಗಳಿ ಮುಳ್ಳ ಗಂಟಿ ಮಾಡಬೇಡ ನಾವು ಬಂಟಿ ನಾ ಬರುವುದಿಲ್ಲ ನೋಡಿ ಸಂಜೆ ಕಡಿ ನೀರಿಗೆಂದ ನೆವ ಮಾಡಿ ಮಾಮನಿ ಕಡಿ ನಾ ಬರುವುದಿಲ್ಲ ನೋಡಿ ಸಂಜೆ ಕಡಿ ನೀರಿಗೆಂದ ನೆವ ಮಾಡಿ ಮಾಮನಿ ಕಡಿ ನನ್ನ ಗೆಳತಿ ನನ್ನ ನೋಡಿ ನೀನಗತಿ ನನ್ನ ಗೆಳತಿ ನನ್ನ ನೋಡಿ ನೀನಗತಿ ಓಡಿ ಹೆಡದನ ಬರುವಾಗ ಹೋಗುತ್ತಿದೆ ನಿಂತ ಕಿಡಕ್ಯಾಗ ಓಡಿ ಹೆಡದನ ಬರುವಾಗ ಹಳ ಹೋಗುತ್ತಿದೆ ನಿಂತ ಕಿಡಕ್ಯಾಗ ಮನಸ್ಸಾತು ನಿನ್ನ ಮ್ಯಾಗ ಮನಸ್ಸಾತು ನಿನ್ನ ಮ್ಯಾಗ ನನ್ನ ಗೆಳತಿ ನನ್ನ ನೋಡಿ ನೀನಗತಿ ನನ್ನ ಗೆಳತಿ ನನ್ನ ನೋಡಿ ನೀನಗತಿ. ಏನ್ರಿ ಪೊಲೀಸ್ ಸಾಹೇಬ್ರ, ಅಲ್ಲ ಊರಾಗ ಏನ್ ನಡ್ದೈತಿ ಗದ್ಲ? ಅಲ್ಲ ಊರ್ ತುಂಬ ಎಲ್ಲ ಪೊಲೀಸರು ನಿಂತಾರಲ್ಲ, ಯಾಕ? ಆ ಊರಾಗ ದೊಡ್ಡದೊಂದು ಜಾತ್ರೆ ನಡ್ದತ್ ನೋಡ ಹುಡುಗಿ, ಅದನ್ನ ಬಿಟ್ನಿ ಇಲ್ಲಿಗೆ ಯಾಕೆ ಬಂದಿ? ಅದು ನಿಮಗೆಲ್ಲ ಗೊತ್ತಾಗಂಗಿಲ್ಲ. ಇವತ್ತ ಮಾರುತೇಶ್ವರ ಓಕ್ಳೈತೆ, ಅದರ ಸಂಬಂಧ ನಾಟಕ, ಕಬಡ್ಡಿ, ಹೆಣ್ಮಕ್ಳು ಕುಸ್ತಿನೂ ಇಟ್ಟಾರ. ನಿಮಗಿದು ತಿಳಿದಿಲ್ಲ. ಅಲ್ಲ ಜಾತ್ರೆ ನಿನ್ನೆ ಆಗೈತಿ ಅಲ್ಲೋ, ಇವತ್ತು ಯಾವ ಜಾತ್ರೆ? ಇದು ಓಕ್ಳಿದ ಹುಡುಗಿ, ಜಾತ್ರೆದಲ್ಲ. ನಮಗೂ ಹೇಳ ನೋಡ ಹುಡುಗಿ, ಏನಂತ? ಹುಡುಗಿಯಾರಿಂದ ಹೋದ್ರ ಧೂಳ, ಗಾಡಿಯಿಂದ ಹೋದ್ರ ಗೋಳಂತ. ಅದ್ರಾಗ ಹಿರಿಯರ್ ಹೇಳ್ಯಾರಪ್ಪ, ಏನಂತ? ಪೊಲೀಸ್ರ ಸವಾಸ ಬೆಳತನ ಉಪವಾಸ ಅಂತ. ನಮಗೂ ಮೊದ್ಲಾಗ ಗೊತ್ತತ್ ನೋಡ ಹುಡುಗಿ ಅದ. ಇಬ್ರು ಹತ್ಯಾಗ ಸತ್ಯ ಅಂತೇಳಿ ಸುಳ್ಳು ಹೇಳ್ಕೊತ ಹೋಗ್ಬೇಡ್ರಿ. ನಾ ಬಜಾರಕ್ಕೆ ಹೋಗ್ಬೇಕು, ಸರ್ ದಾರಿ ಬಿಡ್ರಿ, ಹಣ ತರಬೇಕು. ನಿಲ್ಲ ಹುಡುಗಿ, ಯಾಕ? ನಾ ಹೆಣ್ಣ ಕದ್ಯಾಕ ಬಂದ್ರ ನೀ ಹಣ್ಣು ತರಕ್ ಹೊಂಟಿಲ್ಲ. ಯಾಕಪ್ಪ ಅಡ್ಡ ಯಾಕ ತರ್ತೀನಿ ನಿನ್ನ ಬಡಗಿ? ಏನ್ ನೋಡ್ದ ಮಾರ್ತ ಬಡಿಗೆ ಬಿಟ್ಟು ಮಾಡಿ ನೋಡ, ಅದ ಬಡಿಗಿ ನಿನ್ನ ಸಾಮಾನ್ ನಿಂತ ಕಿಟ್ಕೋಯಪ್ಪ ದೋಸ್ತ, ನೀ ಎಲ್ಲಿ ಬಿಟ್ಟು ಬರಬೇಡ. ನಾಣತಕ ಇರ್ತತಿ, ಮರ್ತ ಬಂದನ್ ಏನ್ ಮಾಡ್ಲಿ? ಹಿಂಗ ಅವ್ರು ಏನಾರ ಕಸ್ಕೊಂಡ್ರ ಕೈಯಾಗ ಹಿಡ್ಕೊಂಡ್ ಕೂತಿದ್ನೆ ಬಡಿಗೆ, ಸಾಮಾನ ಅದ ಸಾಮಾನ ನಿಂತ ಪಚ್ಚಿಟ್ಕೋ, ಇನ್ನೊಬ್ರ ಕೈಯಾಗ ಕೊಡಬೇಡ. ಗಣಮಕ್ಳ ಕೈಯಾಗ ಕೊಟ್ಟನ ಹಿಡ್ಕೊಂಡ್ ಕೂತ್ರ ಏನ್ ಮಾಡ್ಲಿ? ಒಟ್ಟು ನಿನ್ನ ಗಂಡ ಮಕ್ಳು ರೂಢಾಗೈತಿ ಬಿಡಿಗೆ ನಿಂತ ಕೊಡ. ಬಡಿಗೆ ನೀ ಬೇರೆ ತಗೋಬೇಡ. ಒಮ್ಮೆ ಅಲ್ಲಿಗೆ ಹೋಗಿಲ್ಲ, ನಾನು ನಿನ್ನ ಬಡಗಿನ ಹೇಳೀನಿ. ಬೆಳಿಗ್ಗೆಯಿಂದ ಚೆಂಚನ ಡ್ಯೂಟ್ಯಾಗ ಬಡಿಗೆ ಆಡಿಸಿ ರಾತ್ರಿನೂ ಆಡ್ಸ ನೋಡ ಹುಡುಗಿ, ನಾ ಏನ್ ಮಾಡ್ಲಿ? ಹೌದೇನು ಮಾತು ಪೊಲೀಸ್ ನಿಂದು? ನಂದ ಒತ್ತಗಟ್ಟು ನೆಲ ಹಿಂಡು ಚಟ ಬಂದತ್ ನೋಡ್ಲಿ ಇದಕ್ಕ. ಯಾಕಂದ್ರ ಬಕ್ಕೊಂಡ್ ಬಡ್ಗಿ ಹುರ್ಕೊಂಡ್ ಕಳ್ಳರ್ನ ಹುಡುಕಿ ನೆಲ ಹಿಂಡು ಚಟ ಬಂದತ್ ನೋಡ್ಲಿ ಇದಕ್ಕ. ಹಾಗಾದ್ರೆ ಎರಡು ಬಡಗಿ ತೆಳಗ್ ಹೋಗದ ಹಿಡ್ಕೋಬಾರ್ದು ಯಾಕ ನಿಮ್ಮ ಬಗಲಾಗ ಅಂತೀನಿ. ಹಂಗಾದ್ರ ಹೊಡಿ 9 ಒಂದ್ ರೌಂಡ್ ದೌಡ ಹೊಡಿ, ಮತ್ತೆ ತಡ ಮಾಡ್ತಿ ಜರ್ಸ್. ವಾಟಿಕ ಶಾಂಪು ಹಚ್ಚಿ ತೊಳೆದಳ ಏನ ಚಂದನ ಕೂದಲ ನಾ ಬರತೀನಂದ ತೆರೆದಿಟ್ಟಿರುತ್ತಳ ಅವರ ಮನೆಯ ಬಾಗಿಲ. ಕೆಂಪನ ಹೆಣ್ಣಾಕಿ ನಂಬಿಗೆ ಬರುವಾಕಿ ಗುಂಪಿನ್ಯಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಕಿ. ಹಸಿ ತೊಳೆದಳ ಎನ ಚಂದನರ ತವ ಕೂದಲ ಬರದೀನಂತರ ತೆರೆದಿಟ್ಟಿರುತ್ತಳ ಇಲ್ಲಿಯ ಮನೆಯ ಬಾಗಿಲ. ಕೆಂಪನ ಹೆಣ್ಣಾಕಿ ನೆತ್ತಿಗೆ ಬರುವಾಕಿ ಗುಂಪಿನ್ಯಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಕಿ. ವಾಟಿಕ ಶಾಂಪು ಹಚ್ಚಿ ತೊಳೆದಳ ಎನ ಚಂದನರ ತವ ಕೂದಲ ಎನ ಚಂದನರ ತವ ಕೂದಲ.
ಈಗೆಲ್ಲ ನೋಡಿರ ಈಗೆಲ್ಲ ನೋಡಿರ ಬೆಲ್ಲ ಕೊಡುವಂಗ ಆಗತೈತಿ ಬಂಗಾರಿ ಹೆಂಗ ಮಾಡಲಿ ಈಗೆಲ್ಲ ನೋಡಿರ ಬೆಲ್ಲ ಕೊಡುವಂಗ ಆಗತೈತಿ ಬಂಗಾರಿ ಹೆಂಗ ಮಾಡಲಿ ಆಗತೈತಿ ಬಂಗಾರಿ ಹೆಂಗ ಮಾಡಲಿ ಮಾರಿ ಮ್ಯಾಲ ಚಂದ್ರಗಳಿ ನೋಡುವಂಗಾಗತೈತಿ ಹೊಳ್ಳಿ ಹೊಳ್ಳಿ ಕತ್ತಲನಾಲ ಕರಕೊಂಡು ತಿರುಗಿರು ಬಳ ಬಳ ಹೊಳಿತಾಳೆ ಬಳ್ಳಿ ಬಂದರ ಬಿಸುಗತಿ ಸೀಗಾಳಿ ನೋಡಿರ ಬಂದಂಗ ತಂಗಾಳಿ ಇತ್ತಂಗ ಕಣ್ಣ ಕರಿ ಕವಲಿ ಮಾಮಾಲಿಗೆ ಮೇಲ ನಾತಾಲಿ ಈಗಿಗಲ್ಲ ನೋಡಿರ ಈಗಿಗಲ್ಲ ನೋಡಿರ ಬೆಲ್ಲ ಕೊಡುವಾಗ ಆಗತೈತಿ ಬಂಗಾರಿ ಹೆಂಗ ಮಾಡಲಿ ನಮ್ಮ ಮಾವ ಬರ್ತಾನ, ಹೋಗಿ ಬರಬಹುದಾ? ಹೋಗಿ ಬಾರ ಹುಡುಗಿ. ಬರ್ಲಾ ರಜಾ? ಹೋಗಿ ಬರ್ತೀಯಾ? ಸಾಲ್ಯಾಗ ಕಾಲ ಎಟ್ಟ ಕೈಯಾಗ ತಪ್ಪಗಿಲ್ಲ ಗೆಳತಿ ನಂಬ ಒಗಿಯ ಬ್ಯಾಡ ನೀನು ಕೊಂದ ಮೊನ್ನೆ ಮೋಸಾದ ಜೀವದ ಗೆಳೆಯರಿಂದ ಬರವಲಿ ಬರವಲಿ ಮನೆಯ ಮುಂದ ನೀರಿಗೆ ಬರವಲಿ ತಪ್ಪ ಇಲ್ಲ ಗೆಳತಿ ನಂಬ ಒಗಿಯ ಬ್ಯಾಡ ನೀನು ಕೊಂದ ಆಯ್ತು ರಜಾ, ಹೋಗಿ ಬರ್ತೀನಿ. ನಮ್ಮ ಮಾವ ಈ ಕಡೆ ಬರತ್ತಾನೆ. ಟಾಟಾ ಬಾಯ್. ಬಾಯ್. ಬಾಯ್ ಬಾಯ್. ಹಲೋ, ಎಸ್ ರೀ ಸರ, ನಾ ಇಲ್ಲೇ ರೋಡಿಗೆ ನಿಂತನ್ರಿ ಸರ. ಯಾಕ್ರಿ ಅಪ್ಪ ಸರ? ಅವ್ರು ಸತ್ ನಾ ಯಾಕೆ ಸಸ್ಪೆಂಡ್ ಆಲ್ರಿ ಅಪ್ಪ? ನನಗಿನ್ನೂ ಲಗ್ನ ಆಗಿಲ್ಲ ನೋಡ್ರಿ ಸರ. ಹಲೋ ಹಲೋ ಸರ, ಆ JCB ಮಾಲಕನ ಹಿಡಿಯಾಕ ಓಡ್ ಹೊಂಟನ್ರಿ ಸರ. ಯಾವ ಹುಡುಗಿ ಜೋಡಿನೂ ನಿಂತಿಲ್ರಿ. ಇನ್ನ ನಂದು ಲಗ್ನ ಆಗಿಲ್ರಿ, ಸಸ್ಪೆಂಡ್ ಮಾಡ್ಬೇಡ್ರಿ ಸಾಹೇಬ್ರ. ಏನ್ರಪ್ಪ 7 ಮತ್ತು 11 ಊರಾಗ ಉರಿ ಆಯ್ತು, ನಿಗಿ ಅಂತ ಉರಿಯಾಕತ್ತಿದ್ರು. ನೀವು ಇಲ್ಲಿ ಜೋಕ್ ಮಾಡ್ಕೊತ ನಿಂತೀರಾ? ಏನಂತ ಬರೀಲಿ ಈ ನನ್ನ ಸಾಧನಾ ಪತ್ರಿಕೆ ಒಳಗ ಸರ. ಅಟ ಜನ ಮೆಚ್ಚುವಂಗ ಬರೀರ್ಲ ನಮ್ದಟ. ಬರೀರಿ ಸಾಹೇಬ್ರ. ಆ ಸಿದ್ದನಗೌಡ ದುರಂತ ನಾಯಕ ಹಿಡ್ದವನ ಮಾಂತೇಶ್ ಪೊಲೀಸ್ ಅಂತ ಬರೀರ್ಲಿ. ನಿಮ್ದೊಂದು ದೊಡ್ಡ ಫೋಟೋ ಕೊಡ್ರಿಪ್ಪ. ಊರಾನ ಮಂದಿ ಎಲ್ಲ ನೋಡೋಂಗ ಊರ ಅಗ್ಸಿ ಬಾಕ್ಲಕ್ಕ. ಹಂಗ ಈ ನನ್ನ ಪತ್ರಿಕೆ ಒಳಗೆ ನಿಮ್ಮ ಫೋಟೋ ಹಾಕಿ ಬರ್ತೀನ. ನಡ್ರಿ, ಅಲ್ಲಿ SP ಸಾಹೇಬ್ ಬಂದಾನು, ಬರ್ರಿ ಹೋಗುನು. ಕಾಂತ್ಯ ಮತ್ತೆ ಇವ್ ಯಾಕ ನಮ್ಮ ಹಗಲೆಲ್ಲ ನಮ್ಮ ಹತ್ತಿರ ಬಂದ ಏನ್ ಬರ್ಲಿ ಅಂತ ಕೇಳಾಕ್ತಾನಲ್ಲಿ ಮಗ. ಇವನ್ ಮ್ಯಾಗ ನನಗೆ ಯಾಕೋ ಒಟ್ಟ ಸಂಶಯ ಬರತ್ ನೋಡ. ನೀ ಒಟ್ಟ ಆದಾಟ ಹುಷಾರಾಗಿರ್ಬೇಕಲ್ಲಿ ಕಾಂತ್ಯ. ಮತ್ತೆ ಅವ ಪತ್ರಕರ್ತದಾನು, ಅವಂದು ಬರೆಯೋ ಕೆಲಸ. ನಡಿ ನಾವು SP ಮುಂದೆ ದರ್ಬಾರ್ ತೋರ್ಸೋನು. ಬಿಡು ನಡಿಲಿ ಮಗನ. ಏನ್ ದರ್ಪ, ಏನ್ ದೌರ್ಜನ್ಯ, ಏನ್ ಇವ ಡ್ಯೂಟಿ? ಇವ್ರಿಗೆ ಅಂತ ಕಾನೂನು, ಇದೆಂತ ರಾಜಕೀಯ? ನನಗಂತೂ ಒಂದು ತಿಳಿಯಲ್ದಾಗೈತೆ. ನಡ್ರಿ, ಅಲ್ಲಿ SP ಸಾಹೇಬ್ ಬಂದಾನು, ಬರ್ರಿ ಹೋಗ್ರಿ.
ಶಾಂತ, ನನ್ನ ಸ್ನೇಹಿತ ಕಾಳಿಂಗ ಬಂದಿದ್ದಾನೆ, ಸ್ವಲ್ಪ ಕಾಪಿ ತೆಗೆದುಕೊಂಡು ಬಾರೆ. ಇದೇನ್ರಿ ನೀವಂದ ಮಾತು? ಈ ಊರಿಗೆ ಕುಲಗಂಟಕನಾಗಿರೋ ಈ ಕಾಳಿಂಗ ನಿಮ್ಮ ಸ್ನೇಹಿತನೇ? ಬೇಡರಿ, ಇಂಥವ್ರ ಸ್ನೇಹನ ನೀವು ಮಾಡಬಾರ್ದು. ಶಾಂತ, ಅವನು ಮನೆಗೆ ಬಂದ ಅತಿಥಿ, ಹಾಗೆಲ್ಲ ಮಾತನಾಡಬಾರದು. ಹೋಗಿ ಕಾಪಿ ತೆಗೆದುಕೊಂಡು ಬಾ. ಮೈಯೆಲ್ಲ ವಿಷ ತುಂಬಿಕೊಟ್ಟು ಬಾಯಲ್ಲಿ ಹಸನಾಗಿ ಮಾತನಾಡಿದರೆ ಆಗುವುದೇನಿದೆ? ಹಾವಿಗೆ ನಾವೆಷ್ಟೇ ಹಾಲು ಎರೆದರೂ ಕೂಡ ಅದು ವಿಷ ಕಕ್ಕುವುದನ್ನು ಮಾತ್ರ ಬಿಡುವುದಿಲ್ಲ. ಸರಿ. ಓಹೋ, ಆಯ್ಸಿ. ಶಾಂತ, ನಾನು ತುಂಬ ಬುದ್ಧಿವಂತನಾಗಿದ್ದೇನೆ. ನಾನು ಹೇಳಿದಷ್ಟು ಕೇಳುವುದೇ ನಿನ್ನ ಕೆಲಸ. ಹೋಗಿ ಕಾಫಿ ತೆಗೆದುಕೊಂಡು ಬಾ. ಆಯ್ತು. ಯಾಕೆ ಕಾಳಿಂಗ, ನನ್ನ ಹೆಂಡತಿ ಮಾತು ತಮಗೆ ಬೇಜಾರಾಯ್ತೆ? ಬೇಜಾರಾಗಿಲ್ಲ ರೀ, ತುಂಬಾ ಖುಷಿ ಆಯ್ತು. ಅದು ಹೇಗೆ? ಎಂತ ದಿಟ್ಟ ಮಹಿಳೆ ಇದ್ದಾಳೆ ನಿಮ್ಮ ಹೆಂಡತಿ ಅಂತ. ಕಾಫಿ ತೆಗೆದುಕೊಳ್ಳಿ. ಹಾ ಶಾಂತ, ನಾವು ಸ್ವಲ್ಪ ತಾಲೂಕು ಆಫೀಸ್ ಕಡೆ ಹೋಗಿ ಬರ್ತೀವಿ. ಸ್ವಲ್ಪ ಮನೆ ಕಡೆ ಜೋಪಾನ. ಕಾಳಿಂಗ, ಬನ್ನಿ ಹೋಗೋಣ. ದೇವ, ಮಾರುತೀಶ, ಎಂಥ ಸ್ನೇಹ ಸಂಬಂಧ ಬೆಳೆಯಿತು ನನ್ನ ಗಂಡನಿಗೆ. ಈ ಕೆಟ್ಟ ಹುಳುಕಾಳಿಗನ ಕೆಟ್ಟ ಗುಣ ಎಂಥದ್ದು ಅಂತ ಇವರಿಗೆ ತಿಳಿಯುವುದಿಲ್ಲವೇ? ಮುಂದೆ ನನ್ನ ಜೀವನದ ಗತಿ ಏನು ತಂದೆ? ಶಾಂತ, ನೀನೆಷ್ಟು ದುಃಖಿಸಿ ಕಂಬನಿ ಇಟ್ಟರೂ ಬ್ರಹ್ಮ ಬರಹ ಬದಲಾಗುವುದಿಲ್ಲ ಕಣೆ. ಈ ನಿನ್ನ ಕಣ್ಣೀರು ಒರೆಸಿಕೊಂಡು ಕಣ್ತುಂಬಿ ನನ್ನೊಮ್ಮಿ ನೋಡು. ನಿನಗೆ ಬಂದ ದುಃಖ ಬದಲಾದರೂ ಬದಲಾಗಬಹುದು. ಏ ನೀಚ, ನೀನ್ ಯಾಕೋ ಇಲ್ಲಿ? ಎಂಬ ಅಪರೂಪದ ಕರ್ಪೂರದ ಗೊಂಬೆ ಎಲ್ಲಿರುತ್ತದೆಯೋ ಅಲ್ಲಿ ನಾನಿದ್ದರೇನೇ ಅದಕ್ಕೆ ಚಂದ. ಥು, ಭಂಡ, ನಂಬಿದ್ರಿಗೆ ದ್ರೋಹ ಮಾಡು ಮಿತ್ರ ದ್ರೋಹಿ ನೀನು. ಮಿತ್ರದ್ರೋಹಿ, ಶತ್ರುವಿನಿಂದ ಪಾರು ಮಾಡಿದ ನಾನು ಮಿತ್ರದ್ರೋಹಿ. ಹೌದು, ಮತ್ತಿನ್ನೇನು? ಯಾರು ಇಲ್ಲದ ಸಮಯ ಸಾಧಿಸಿ ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿ ಒಂದು ಒಂಟಿ ಅಬಲೆ ಹೆಣ್ಣಿಗೆ ಈ ರೀತಿ ಮಾತನಾಡಿದಲ್ಲದೆ ನನ್ನ ರೂಪಕ್ಕೆ ಕಣ್ಣು ಹಾಕುತ್ತಿರೋ ನೀನ ಬಾ ಕಳ್ಳ ಕಾಕರ. ಕಾಕರ ಸತ್ಯವನ್ನೇ ನುಡಿದೆ ಶಾಂತ, ನೀನು ಸತ್ಯವನ್ನೇ ನುಡಿದೆ. ಅನ್ನ ಹಾಕಿದ ಮನೆಗೆ ಕಣ್ಣು ಹಾಕದ ಪ್ರಾಣಿ ಎಂದರೆ ಅದು ಒಂದೇ, ನಿಯತ್ತಿನ ನಾಯಿ. ಅದೊಂದನ್ನು ಬಿಟ್ಟರೆ ಉಳಿದವರೆಲ್ಲ ಬರೀ ಎಂಜಲ ತಿನ್ನುವವರೇ ಇದ್ದಾರೆ. ಏ ಕಾಳಿಂಗ, ಮರ್ಯಾದೆ ಬಿಟ್ಟು ಮಾತನಾಡೋ ನೀನು ಒಂದು ಕ್ಷಣ ಕೂಡ ಈ ಮನೆಯಲ್ಲಿ ನಿಲ್ಲಬೇಡ. ಹೊರಟೋಗು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಶಾಂತ. ಕಟದ ಬುಗುರಿಯಂತೆ ತಿದ್ದಿ ತೀಡಿ ಮಾಡಿದ ನಿನ್ನ ಮೈ ಮಾಟದ ಸವಿ ರುಚಿಯನ್ನು ಉಂಡು ಹೋಗಬೇಕೆಂದು ಬಂದಿರುವೆ. ಸುಮ್ಮನೆ ನೀ ಪ್ರಲಾಪ ಮಾಡದೆ ನಿನ್ನ ಈ ಮನ ಮೈಯನ್ನು ಒಪ್ಪಿಸು. ಇಲ್ಲವಾದರೆ ಬಲಾತ್ಕಾರದಿಂದ ಈ ನಿನ್ನ ಶೃಂಗಾರ ಶೀಲವನ್ನು ನುಂಗಿ ಹಾಕುವೆ ಈ ಕ್ಷಣದಲ್ಲಿ. ನೀನು ನನ್ನ ಶೀಲ ಶೃಂಗಾರವನ್ನು ನುಂಗುವಿಯಾ? ಎಲ್ಲ ಮೂರ್ಖ, ನಿನ್ನ ಹಾಗೆ ಹೆಣ್ಣಿನ ಶೀಲ ಶೃಂಗಾರವನ್ನು ನುಂಗುತ್ತೀನಿ ಅಂತ
ಮುಂದಡಿಟ್ಟು ಬಂದ ಆ ಚಂಡ ಮುಂಡರು ತಮ್ಮ ರುಂಡವನ್ನು ಕಳೆದುಕೊಂಡು ಹೋದರು ಆ ಚಂಡಿ ಚಾಮುಂಡಿ ಕೈಯಲ್ಲಿ. ಹಾಗೆ ನೀನು ಕೂಡ ನಿನ್ನ ಹಠವನ್ನು ಸಾಧಿಸಲು ಮುಂದಡಿಟ್ಟು ಮುತ್ತಲು ಬಂದಿದ್ದೇ ಆದ್ರೆ ನೀನಿಟ್ಟ ಕಾಲನ್ನು ಕಡಿದು ಹಾಕಿ ನಿನ್ನ ಘಟವನ್ನು ಕತ್ತರಿಸಿ ಹಾಕುವೆ ಎಚ್ಚರ. ಎಚ್ಚರ ನನಗೆ ಎಚ್ಚರ. ಅದು ಈ ಕಿರಾತಕನಿಗೆ. ಶಾಂತ, ನಾನಾರು ಗೊತ್ತಾ? ನರನಾಗರವೆಂಬ ಕಾಳಿಕೆ ವಂಶದಲ್ಲಿ ಹುಟ್ಟಿದವನು. ಅರ್ಜುನನ ಘಟ ಉರುಳಿಸಲು ಅಪ್ರವಾಹನನ ಬತ್ತಳಿಕೆಯಲ್ಲಿ ಬಾಣವಾಗಿ ಬಿದ್ದವನು. ಅಷ್ಟೇ ಅಲ್ಲ, ಸಮುದ್ರ ತಟದಲ್ಲಿ ಶ್ರೀಕೃಷ್ಣನ ಪಾದದಿಂದ ನೆತ್ತಿಗೊತ್ತಿಸಿಕೊಂಡವನು. ಅಷ್ಟೇ ಅಲ್ಲ, ಪರೀಕ್ಷಿತ ರಾಜನನ್ನು ಹೆಡೆ ಎತ್ತಿ ಕಚ್ಚಿ ಮಹಾಭಾರತಕ್ಕೆ ಹೆಸರಾದವನು. ಇನ್ನೂ ಹೆಚ್ಚಾಗಿ ನನಗೆ ಹೇಳಬೇಕೆಂದರೆ ಆದಿಶೇಷನಾಗಿ ತನ್ನ ಹೆಡೆಯಲ್ಲಿ ಹೊತ್ತು ನಿಂತವನು. ಇನ್ನೂ ಬೇಕೋ ಸಾಕು ಈ ಕಾಳಿಂಗನ ವಂಶದ ಕತೆ. ಆಡಂಬರದ ಮಾತಿಂದ ಕಿರಿಚಿ ಬಿಡುವ ಮೂಢ. ನಿನ್ನ ಹೆಸರಿನ ಸಾಹಸ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ರಾಮಾಯಣದಲ್ಲಿ ಆ ರಾವಣನ ಮಗ ರಾಮ ಲಕ್ಷ್ಮಣರನ್ನು ಸರ್ವಾಸ್ತ್ರದಿಂದ ಬಂಧಿಸಿದಾಗ ಆ ನನ್ನ ಗರುಡ ದೇವ ಬಂದು ನಿನ್ನ ಸರ್ಪವನ್ನು ಆಕಾಶದೆತ್ತರ ಒಯ್ದನ್ ಎಂಬುದನ್ನು ಮರೆತು ಬಿಟ್ಟೀಯಾ? ಮರ್ಯಾದಿಂದ ಕಾಲ್ ಕಿಳು ಇಲ್ಲಿಂದ. ಅದೆಂದಿಗೂ ಸಾಧ್ಯವಿಲ್ಲ. ಕಾಮದಿಂದ ಕಂಗೆಟ್ಟು, ಮಾನದಿಂದ ಮತಿಗೆಟ್ಟು, ಮತಿಹೀನನಾಗಿ ಬಿನಿ ಎಂಬ ನಿನ್ನ ಬಾಳ ದೋಣಿ ಹತ್ತಿ ಸಂತಾನದ ಸಾಗರ ಧುಮುಕಿಸಿ ದಡ ಸೇರಬೇಕೆಂದು ಬಂದಿರುವೆ. ಶಾಂತ, ಪ್ಲೀಸ್ ಮುಖ ತಿರುಗಿಸದೆ ನನ್ನ ಕೈ ಹಿಡಿದು ಸುಖ ತೀರಿಸಿಕೋ ಈ ಅಮೃತ ಗಳಿಗೆಯಲ್ಲಿ. ಏ ಕಾಳಿಂಗ, ವ್ಯರ್ಥ ಸಮಯವನ್ನು ಹಾಳು ಮಾಡಿ ಸಮರ್ಥ ಈ ಪತಿವ್ರತೆ ಶೀಲವನ್ನು ಬಯಸಬೇಡವೋ? ಬಯಸಿ ಹುಚ್ಚನಾಗಬೇಡ. ನಾನು ಮದುವೆ ಆದ ಗಂಡುಳ್ಳ ಗರತಿ. ಗಂಡುಳ್ಳ ಗರತಿ? ಗಂಡನಿಲ್ಲದ ಸುಖವಿಲ್ಲ ನಿನ್ನ ಬಾಳು, ಬರೀ ಕಣ್ಣೀರಿನ ಗೋಳು. ನಿನ್ನ ಗಂಡನಪ್ಪ ನಿನ್ನ ಹೆಸರಿನಲ್ಲಿ ಸೋಗು ಹಾಕಿದ ಚಂಡ. ಬಾಯ್ ಮುಚ್ಚೋ ತಾಯಿ ಗಂಡ. ನನ್ನ ಕರುಳಿಗೆ ತಾಳಿ ಕಟ್ಟಿದ ನನ್ನ ದೇವರಿಗೆ ಷಂಡನೆಂದು ಬೊಗಳುತ್ತಿರುವೆಯಲ್ಲ, ಈ ಮಾತನಾಡಿದ ನಿನ್ನ ಬಾಯಿಗೆ ನನ್ನ ಕಾಲಲ್ಲಿರೋ ಮೆಟ್ಟಿನಿಂದ ಹೊಡೆಯುವೆ. ಯಾರ ಮುಂದಕ್ಕೆ ಎಟ್ಟನ್ನು ಎತ್ತಿ ಪಟ್ಟು ಮಾಡಿ ತೋರಿಸುವ ಹೆಣ್ಣೆ, ನಿನ್ನ ಶೀಲ ಸವಿಯದೆ ನಾ ಬಿಡಲಾರೆ ಪಾರೆ. ಬಾಳಲ್ಲ ಈ ರಾಮಾಚಾರಿಯ ಕೆಣಕುವ ಗಂಡು ಶಾಂತ, ಈಗ ಅದು ಅರ್ಥವಾಯಿತೆ ಈ ಕಾಳಿಂಗ ಎಂತವನು ಎಂದು. ಇದೇ ಈ ಕಾಳಿಂಗನ ಸ್ಪೆಷಾಲಿಟಿ. ಇನ್ನು ಕೂಗಿಕೋ ಹೆಣ್ಣಿಗೆ ಶೀಲ ಸಿಂಗಾರ, ಗಂಡಿಗೆ ಬುದ್ಧಿ ಬಂಗಾರ ಎಂದು. ಬರ್ತೀನಿ. ಹತ್ತೂರಲ್ಲಿ
ಈ ನನ್ನ ಶೀಲವೇ ಹಾಳಾಗಿ ಹೋಯ್ತು. ನಾನೀಗ ಯಾರು ಮುಟ್ಟದೆ ಒಡೆದು ಚೂರು ಚೂರಾದ ಮಣ್ಣಿನ ಮಡಿಕೆ. ಯಾಕಮ್ಮ ನನಗೆ ಚೆನ್ನ ಇಟ್ಟೆ? ಈ ಕಾಳಿನಿಂದ ನನ್ನ ಶೀಲ ಹಾಳಾಗಿ ಹೋಗ್ಲಿ ಅಂತ ನನಗೆ ಜನ್ಮ ಬಿಟ್ಟಿಯಾ? ಏನಮ್ಮ, ನಿನಗೆ ಶೀಲವೇ ಶೃಂಗಾರವೆಂದು ನಿನ್ನ ಪ್ರಾಣವನ್ನು ಕಳೆದುಕೊಂಡು ನೀನು ಪತಿವ್ರತಿಯಾಗಿ ಹೋದೆ. ಆದ್ರೆ ನನ್ನ ಶೀಲವನ್ನು ಕಾಪಾಡಿಕೊಳ್ಳಲು ಹೋಗಿ ನಾನು ಪತಿಗಳಾಗಿ ನನ್ನ ಗಂಡನಿಗೋಸ್ಕರ, ನನ್ನ ಗಂಡನ ಮಾನ ಮರ್ಯಾದೆಗೋಸ್ಕರ 10 ವರ್ಷದಿಂದ ಈ ನನ್ನ ಶೀಲವನ್ನು ಕಾಪಾಡಿಕೊಂಡು ಬಂದಿದ್ದೆ. ಮತ್ತೆ ಆ ನೀಚ ಕಾಳಿಂಗ ನನ್ನ ಶೀಲವನ್ನೇ ಹಾಳು ಮಾಡಿಬಿಟ್ಟ. ಈ ವಿಷಯವೇನಾದ್ರು ನನ್ನ ಗಂಡ ಮೈದನು ಗೊತ್ತಾದ್ರೆ 10 ಸೆಕೆಂಡ್ನಲ್ಲಿ ನಡೆದ ಹೋಗೋದು ಆ ಕಾಳಿಂಗನ ಕೊಲೆ. ಹಾಗಾದ್ರೆ ನಾನೀಗ ಏನ್ ಮಾಡ್ಲಿ? ನನಗೇನ್ ಮಾಡ್ಲಿ? ಇಲ್ಲ, ನನ್ನ ತೊಡಿ ಭೂಮಿ ಮೇಲೆ ಬದುಕಲೇಬಾರ್ದು. ಇಲ್ಲ, ನಾನು ಬದುಕಬಾರ್ದು. ಅತ್ತಿಗೆ ಏನಮ್ಮ ಇದ್ರು? ಬಾರಪ್ಪ ಮೈದುನ, ಬಾ. ಏನಪ್ಪ ನಿನ್ನ ಆಟ? ವಾರ ಪರ್ಯಂತ ಮನೆ ಬಿಟ್ಟು ಹೋಗೋದಂದ್ರೆ ಹೇಗಪ್ಪ? ಮೈದುನ, ಇದೇನಪ್ಪ ನಿನ್ನ ಕರುಳು ಚಿನ್ನದ ಪದಕ? ಅತ್ತಿಗೆ ಅದೊಂದು ದೊಡ್ಡ ಕತೆ. ಅತ್ತಿಗೆ ದೊಡ್ಡ ಕತೆ. ಈ ಊರ ಸಿದ್ದನ ಗೌಡನ ದೇಶದ ದುರಂತದಲ್ಲಿ ಪೊಲೀಸರೊಂದಿಗೆ ಒಂದುಗೂಡಿ ಅವನ ಗುಂಡಗಳನ್ನು ಬರೀ ಕಲ್ಲಿಂದ ಒಗೆದು ಒದ್ದು ಓಡಿಸಿದೆ. ಅದಕ್ಕಾಗಿ ಪೊಲೀಸರು ನನ್ನನ್ನು ಬೆಂಗಳೂರಿಗೆ ಕರೆಸಿ ಈ ಚಿನ್ನದ ಪದಕ ಹಾಕಿಕೊಟ್ಟರು. ಅತ್ತಿಗೆ ಹಾಕಿಬಿಟ್ಟರು. ನಿನ್ನ ಶೌರ್ಯವನ್ನು ಎಷ್ಟು ಹೊಗಳಿ ಕೊಂಡಾಡಿದ್ರು ಕಡಿಮೆನಿ. ನಿನ್ನ ಶೌರ್ಯಕ್ಕೆ ಸತ್ಯ ಏನಂತ ಗೊತ್ತಾದ್ರಿ? ಸಾವಿರಾರು ಶೂರಾದಿ ಶೂರರು ಬಂದ್ರು ಕೂಡ ಕಲ್ಲೆಸಿದೆಯಾ? ಆದ್ರೆ ಅತ್ತಿಗೆ ಆಧಾರ ಎಂಬ ಮಾತೇಕೆ ಹೊತ್ತಿಗೆ? ಅತ್ತಿಗೆ ಯಾಕೆ ನಿನ್ನ ಕಣ್ಣಲ್ಲಿ ನೀರು? ನಿನಗೇನಾದರೂ ಯಾರೆಂದರೆ ತೊಂದರೆಯಾಗಿದ್ದರೆ ಹೇಳಮ್ಮ. ಅವರನ್ನು ತರದ ಎಳೆ ತಂದು ನಿನ್ನ ಪವಿತ್ರ ಪಾದ ಮೇಲೆ ಕಳೆದು ಹಾಕುತ್ತೇನೆ. ಹಾಗೇನಿಲ್ಲಪ್ಪ, ಯಾಕೋ ನನ್ನ ಹೆತ್ತವರ ನೆನಪಾಯಿತು. ಯಾಕಂದ್ರೆ ನನ್ನ ತಂದೆಗೆ ನಿನ್ನಂಥ ಶೂರ ಮಕ್ಕಳು ಅಂದ್ರೆ ಬಹಳ ಇಷ್ಟ. ಅದಕ್ಕಾಗಿ ಅವರು ನೆನಪಾಗಿ ಕಣ್ಣೀರಿಟ್ಟೆ ಅಷ್ಟೇ. ಅಷ್ಟು ಬಿಟ್ಟರೆ ಏನೂ ಇಲ್ಲಪ್ಪ, ಏನೂ ಇಲ್ಲ. ಅತ್ತಿಗೆ ಏನಿದು ನಿನ್ನ ಕೈಯಲ್ಲಿ ಹಗ್ಗ? ಯಾಕಮ್ಮ? ಅದು ಹಗ್ಗ ಹಾ, ನಾನು ಸ್ವಲ್ಪ ಕಟ್ಟಿಗೆ ತರ್ಬೇಕಂತ ಹೊರಟಿದೆಯಪ್ಪ, ಅದಕ್ಕೆ. ಅತ್ತಿಗೆ ಯಾವಾಗಾದರೂ ನಿನ್ನನ್ನು ನಾವು ಕಟ್ಟಿಗೆ ಕಳಿಸಿದ್ದೇವಾ? ಇಲ್ಲ, ಯಾವತ್ತಿದ್ದರೂ ನಾವೇ ಕಟ್ಟಿಗೆ ತರೋದು. ಅತ್ತಿಗೆ ನೀನು ಒಳಗೆ ನಡೆಯ. ಅತ್ತಿಗೆ ನಿನ್ನಲ್ಲಿ ಕೈಯಲ್ಲಿ ಬಳೆ ಇಲ್ಲ, ಕೈಗಳಲ್ಲಿ ರಕ್ತ ಕಾಣುತ್ತಿದೆ. ಅತ್ತಿಗೆ ಏನಮ್ಮ, ನಿಜವಾದ ಮಾತನ್ನು ಹೇಳು. ಯಾಕಪ್ಪ ನೀನು ಇಷ್ಟೊಂದು ಗಾಬರಿ ಆಗ್ತೀಯ? ನನಗೇನೂ ಆಗಿಲ್ಲಪ್ಪ, ನೀನು ಗಾಬರಿ ಆಗ್ಬೇಡ, ಅಂಥದ್ದು ಏನೂ ಆಗಿಲ್ಲ.
ಅತ್ತಿಗೆ ಹಾಗೇನಾದರೂ ನಡೆದಿದ್ದ ನಿಜವಾದರೆ ಅವನ ತಾಯಿಯ ಗರ್ಭದಲ್ಲಿ ಅಲ್ಲಿಗೆ ಕುಳಿತರು ಹೊರಗೆಳೆದು ರಕ್ತ ಕಾರುತ್ತಾನೆ ಈ ಗಂಡುಗಲಿ ಬಲರಾಮ. ಅದು ಇದು ಅಂತ ಅತ್ತಿಗೆ ಮತ್ತು ಮೈದನವರು ಏನೇನೋ ಗುಸು ಗುಸು ಮಾತನಾಡುತ್ತಿದ್ದರಲ್ಲ. ಹಾ, ಅದಿರಲಿ ಅತ್ತಿಗೆಮ್ಮ. ಎಲ್ಲಿ ಆ ಹಣ್ಣು? ಈ ಸ್ವೀಟು ನಾನು ಇಂದು PS ಆಗಿದ್ದೇನಮ್ಮ, ಅದಕ್ಕೆ ಈ ಸ್ವೀಟು ತುಂಬಾ ಖುಷಿನ ಅತ್ತಿಗೆಮ್ಮ. ಸಂತೋಷವಾಯ್ತು ಕಂದ, ತುಂಬಾನೇ ಸಂತೋಷವಾಯ್ತು. ನೀನ್ ಸಾಹೇಬನು ಹೌದು, ಸುಬೇದಾರನೂ ಹೌದು. ಇದು ನಮ್ಮೆಲ್ಲರ ಭಾಗ್ಯವಷ್ಟೇ. ಇದೆಲ್ಲ ಅತ್ತಿಗೆಮ್ಮ ನಿಮ್ಮ ಆಶೀರ್ವಾದ ಅತ್ತಿಗೆಮ್ಮ, ನಿಮ್ಮ ಆಶೀರ್ವಾದ ಅತ್ತಿಗೆಮ್ಮ. ಅತ್ತಿಗೆಮ್ಮ ದಿನವಿಡೀ ಇರುವ ಥರ ಎಂದು ನೀನಿಲ್ಲವಲ್ಲ ಅತ್ತಿಗೆಮ್ಮ. ಅದೇಕೆ ಸಪ್ಪೆ ಮುಖ ಮಾಡಿರುವಿ, ಕೂದಲು ಒಂದು ತರಹ ಬಾಚಿರುವಿ, ಧ್ವನಿಯೂ ಕೂಡ ಒಂದು ತರವಿದೆ. ಇದ್ಯಾವ ಚಿಂತೆಯಮ್ಮ ನಿನಗೆ, ಏನಾಗಿದೆ ಅತ್ತಿಗೆಮ್ಮ? ಹೌದು ಅತ್ತಿಗೆ, ನಾ ಬಂದ ಕ್ಷಣ ನಿನ್ನ ನೋಡ್ತಾ ಇದ್ದೇನೆ ಅತ್ತಿಗೆ. ನಿನ್ನ ಮುಖದಲ್ಲಿ ಏನು ಗಾಬರಿ ಆಗಿದೆ, ಕೈಯಲ್ಲಿ ಬಳೆಗಳಿಲ್ಲ, ಬಾಚಿದ ಎಲೆಗಳೂ ಇಲ್ಲ. ಹೇಳು ಅತ್ತಿಗೆ, ಹೇಳು, ಅದ್ಯಾವುದು ಮಾತೆಂದು ಹೇಳು ಅತ್ತಿಗೆ, ಬೇಗನೆ ಹೇಳು. ಹೌದು ಅತ್ತಿಗೆ, ಹೌದು. ನಿನ್ನ ಹೆತ್ತ ಮಕ್ಕಳಂತೆ ಹುಲಿಯಾಗಿ ನಾವಿದ್ದೇವೆ. ಹಾಗೇನಾದರೂ ಯಾರಿಂದಾದರೂ ಏನಾದರೂ ತೊಂದರೆ ಸಂಭವಿಸುತ್ತಿದ್ದರೆ ಹೇಳು ಅತ್ತಿಗೆ. ಈಗ ನಾನು ನಿನ್ನ ಮೈದುನ ಪ್ರದೀಪ ಅಷ್ಟೇ ಅಲ್ಲ ಅತ್ತಿಗೆ, ಈಗ ನಾನು PSI ಪ್ರದೀಪ ಆಗಿದ್ದೇನೆ ಅತ್ತಿಗೆ. ನಿನಗೆ ಯಾರಾದರೂ ತೊಂದರೆ ಕೊಟ್ಟಿದ್ದರೆ ಹೇಳು ಅತ್ತಿಗೆ, ಅವರನ್ನು ಕ್ಷಣಾರ್ಧದಲ್ಲಿಯೇ ಒದ್ದು ಒಳಗೆ ಹಾಕಿ ಬಿಡುತ್ತೇನೆ ಅತ್ತಿಗೆ, ಒದ್ದು ಒಳಗೆ ಹಾಕಿ ಬಿಡುತ್ತೇನೆ. ಹಾಗಾದ್ರೆ ನೀವಿಬ್ಬರು ಖಂಡಿತವಾಗ್ಲೂ ನನ್ನ ಮಾತನ್ನು ನಡೆಸ್ಕೊಡ್ತೀರೇನಪ್ಪ? ಅದ್ಯಾವ ದೊಡ್ಡ ವಿಷಯ ಅತ್ತಿಗೆ, ನನ್ನ ಗುರುದೇವಾದ ಮಾರುತೇಶ್ವರ ಮೇಲೆ ಆಣೆ, ನಿನ್ನ ಮಾತನ್ನು ಸತ್ಯವಾಗಿ ನಡೆಸಿಕೊಡುತ್ತೇನೆ ಅತ್ತಿಗೆ, ಸತ್ಯವಾಗಿ ನಡೆಸಿಕೊಡುತ್ತೇನೆ. ಹೌದು ಅತ್ತಿಗೆ, ನಿಮ್ಮ ಮಾತನ್ನು ನಡೆಸಿಕೊಂಡೇ ಬಿಡುತ್ತೇವೆ ಅತ್ತಿಗೆ. ಬೀಸುವ ಗಾಳಿಯ ಮೇಲೆ, ಉದಯಿಸುವ ಸೂರ್ಯನ ಮೇಲೆ, ಜನ್ಮ ಕೊಟ್ಟಿನ ತಾಯಿ ಮೇಲೆ ಆಣೆ ಹೇಳುತ್ತೆ ಅತ್ತಿಗೆ, ಹೇಳುತ್ತೇನೆ. ಹೇಳುತ್ತಿಗೆ ಬೇಗನೆ, ಅದು ಯಾವ ಮಾತದ್ದು? ಹೇಳು ಅತ್ತಿಗೆ, ಹೇಳು. ಯಾಕೆ ನಿನ್ನ ಈ ಮೌನ? ಹೇಳು ಅತ್ತಿಗೆ. ಹೇಳ್ತೀನಪ್ಪ, ಒಂದರಲ್ಲಿ ಇನ್ನೊಂದು ಹೇಳುವೆ. ಆ ಕಾಲಕ್ಕೆ ತಕ್ಕಂತೆ ನಿಮ್ಮ ಉತ್ತರವಿರಲಿ. ಆದರೆ ಈಗ ಮಾತ್ರ ಬೆಕ್ಕು ನೆಲುವಿಗೆ ಹಾರಿ ಹಾಲು ಕುಡಿಯಲು ಬಂತು. ಆ ಬೆಕ್ಕನ್ನು ಉಶ್ ಅಂತ ಹೊಡೆಯಲು ಹೋಗಿ ಕೆಳಗಡೆ ಬಿದ್ದೆ. ಅದಕ್ಕಾಗಿ ಬಳೆಗಳು ಒಡೆದು ಗೆರೆಗಳಾಗಿವೆ ಅಷ್ಟೇ. ಅತ್ತಿಗೆ, ಒಮ್ಮೆ ಅದು ಅಂತೀಯ, ಈಗ ಬೆಕ್ಕು ಅಂತೀಯ. ಅತ್ತಿಗೆ, ಇದು ಯಾವ ಹುಡುಗಾಟದ ಮಾತಮ್ಮ, ಯಾವ ಹುಡುಗಾಟದ ಮಾತು? ಇರ್ಲಿ, ನಡಿವ, ಊಟ ಮಾಡಿ ನಡ್ರಿ, ಎಲ್ಲರಿಗೂ ಕೂಡು ಊಟ ಮಾಡೋಣ. ಅತ್ತಿಗೆ, ತಮ್ಮನ ಸಂತೋಷದಲ್ಲಿ ನಾವು ಎಲ್ಲ ಕೂಡಿ ಊಟಕ್ಕೆ ಮಾಡೋಣ. ರಾಗಿ ತಾಯಿಯ ಒಡದನ ಅಪ್ಪ ದುಡಿದ ರೊಕ್ಕ ಇಲ್ಲ ಅಳಗಾಲ ಹಿಡಿಸೇನ. ಅಕ್ಕನ ಮದುವೆಗೆ ಇಟ್ಟ ರೊಕ್ಕದಾಗ ಕಾಲೇಜ ಸೇರಿಸೇನ. ಅಕ್ಕನ ಮದುವೆಗೆ ಇಟ್ಟ ರೊಕ್ಕದಾಗ ಕಾಲೇಜ ಸೇರಿಸೇನ. ಬಡವನ ಪ್ರೀತಿ Yeah.
ಸೈನ್ಯ. ವೀರ ಸಿಂಧೂರ ಲಕ್ಷ್ಮಣನ ಆರ್ಭಟಕ್ಕೆ ನಡಗಿತು ಆ ಭೀಮನ ಗೌಡನ ಸೈನ್ಯ. ಇಂದು ಈ ಸಿದ್ಧನ ಗೌಡನ ಆರ್ಭಟಕ್ಕೆ ನಡುಗಿ ನೆಲ ಕಚ್ಚಿತು ಆ ನಾಗೇಶ್ ಬಲರಾಮರ ಸೈನ್ಯ. ಅಂತ ಹೋರಾಟದಲ್ಲಿ ಕಟ್ಟುನಿಟ್ಟಿನ ಆದೇಶದಲ್ಲಿ ಕರ್ಫ್ಯೂ ತೆಗೆದು ಮೋಸದಿಂದ ನನ್ನನ್ನೇ ಅರೆಸ್ಟ್ ಮಾಡಿ ಕೋರ್ಟಿಗೆ ಕಳಿಸಿದರೆ ಕೇವಲ 30 ಗಂಟೆಯಲ್ಲಿ ಹೊರಗೆ ಬಂದವನು ಈ ಸಿದ್ಧನಗೌಡ ರಾಮಲಿಂಗ. ನೀನೆಷ್ಟೇ ಎತ್ತರದ ನಿನ್ನ ತಮ್ಮಂದಿರನ್ನು ಬೆಳೆಸಿದರು ಕೊನೆಗೊಂದು ದಿನ ಅವರ ಕಾಲನ್ನೇ ಕತ್ತರಿಸಿ ನನ್ನ ವಂಶದ ಆಸ್ತಿಯನ್ನು ಕಬಳಿಸಿದ ನಿಮ್ಮನ್ನು ಈ ಲೋಕಕ್ಕೆ ಟ್ರಾನ್ಸ್ಫರ್ ಮಾಡದಿದ್ದರೆ ಮೇರ ನಾಮ್ ಸಿದ್ಧನಗೌಡ ನಹೇ ನಹೇ. ಕರಿಯ ಕಾಳಿಂಗ ಮತ್ತೆ ಅದ ಹೊಸಾದಿಗಂತಕ್ಕೆ ಕಾಲಿಟ್ಟಿರೋರೆ. ಸಮಯ ಪಡೆದು ಸಮಾಲೋಚನೆ ಮಾಡಿ ಹೇಳಿರೆ ನಾನು ಮುಂದೆ. ಕರಿಯ ಕಾಳಿಂಗನ ಏಕೆ ಮೌನವಾಗಿದ್ದಾನೆ? ಕಾಳಿಂಗ ಮೌನ ಇಲ್ಲ, ಗೌಡರು ಮರ್ಯಾದೆ ಎಂಬ ಮೈಲಿಂದ ಬೋಳ್ತಿದಾರಲ್ಲ ಎಂದು ನಸು ನಗುತ್ತಿದ್ದಾನೆ. ಹೌದಾ? ಹಾಗಾದರೆ ನನ್ನ ಕ್ಲಬ್ ಹೌಸ್ ಅಲ್ಲಿ ಡ್ಯಾನ್ಸ್ ಅರೇಂಜ್ಮೆಂಟ್ ಮಾಡಲಿಕ್ಕೆ ಹೇಳಿದ್ದನಲ್ಲ, ಏನು ಮಾಡಿದರೀಗ? ಈಗಲೇ ತಯಾರಿಲಿದ ನಾನ. ಈಗೆಲ್ಲ ಕೂಗಿ ಕರಿಯೋ ಹೆಣ್ಣಲ್ಲ. ಆ ಬ್ಯೂಟಿ ಗರ್ಲ್ ಡ್ಯಾನ್ಸರ್ ರೆಡಿನಾ? 1 2 3 ಸ್ಟಾರ್ಟ್. ಇವಳ ರೂಪಕ್ಕೆ ತಕ್ಕಂತೆ ಪೇಮೆಂಟ್ ಕೊಡು, ಆಮೇಲೆ ನಾವು ಸೈಲೆಂಟ್. ಕೊಟ್ಟಿದ್ದೇನ? ಕಾಳಿಂಗ, ಅದೇಕೋ ನಿನ್ನ ಮೌನದ ಅರ್ಥವೇ ನನಗೆ ತಿಳಿಯುವಂತಿಲ್ಲಲ್ಲ. ನದೇನು ನನ್ನ ಮುಂದೆ ಹೇಳಲಾರದಂತಿರುವುದೇ? ಅದಾವುದು ಅಲ್ಲ ಗೌಡ್ರಿ, ಮುಂದೇನು ಮಾಡುವುದು ಅಂತ ವಿಚಾರಗ್ರಸ್ತನಾಗಿದ್ದೇನೆ. ಆ ಬಲರಾಮನ ತಮ್ಮನೊಬ್ಬ ಪ್ರದೀಪ್ ಇನ್ಸ್ಪೆಕ್ಟರ್ನಾಗಿ ಅಧಿಕಾರ ಪಡೆದುಕೊಂಡ. ಮುಂದೇನು ಆಘಾತ ಸಂಭವಿಸುತ್ತದೆ ಎಂದು ಅದಕ್ಕೊಂದು ಹೊಸ ದಾರಿಯನ್ನು ಹುಡುಕುತ್ತಿದ್ದೇನೆ. ಏನು? ಆ ಪ್ರದೀಪ ಇನ್ಸ್ಪೆಕ್ಟರ್ನಾಗಿ ಬಂದಿದ್ದಾನೆ? ಹಾಗಾದರೆ ನಾವು ಮುಂಬೈಯಿಂದ ಮದ್ರಾಸಿಗೆ ಕಳಿಸುವ ಬಂಗಾರ ಬಿಸ್ಕಿಟ ನಮ್ಮ ಸ್ಮಗ್ಲಿಂಗ್ ವ್ಯವಹಾರದ ಗತಿ ಏನು? ಮುಂದೆ ನಮ್ಮ ವಿಚಾರ ಏನೋ ಮಾಡುವುದು? ಅದಕ್ಕೆ ಇರೋದು ಒಂದೇ ದಾರಿ. ಏನದು? ಬೇಗ ಹೇಳು. ನೀನು ಏನು ಮಾಡಬೇಕು
ಮಾಡಿದರೆ ಅಪಘಾತವಾಗುವ ಸಂಭವ ಹೆಚ್ಚಿರುತ್ತದೆ. ನಿಧಾನಿಸಿ ಆ ಕೆಲಸ ಮಾಡಿಬಿಡೋಣ. ಹೌದು ಗೌಡ್ರಿ, ಹೌದು. ಈ ಕರೆ ಹೇಳುವುದರಲ್ಲಿ ಸತ್ಯಾಂಶವಿದೆ. ಮೊದಲು ನಾವು ಅವನಿಗೆ ಸತ್ಕಾರ ಸಮಾರಂಭ ಇಟ್ಟುಕೊಂಡು ಸಾವಕಾಶ ಮನೆಗೆ ಕರುಹಿಸಿ ಹಣದ ಆಸೆ ಹಚ್ಚಿ ಅವನನ್ನು ನಮ್ಮ ಕೈವಶ ಮಾಡಿಕೊಂಡು ನಮ್ಮ ಗುರಿ ಸಾಧಿಸೋಣ, ಏನಂತೀರಾ? ಇದು ಗುಡ್ ಐಡಿಯಾ. ಅವನಿಗೆ ಆಸೆ ಎಂಬ ಬಲೆಯನ್ನು ಬೀಸಿ ಹುಲಿ ಬೇಟೆ ಆಡಬೇಕು. ಅಂದಾಗ ಈ ಗೌಡನ ದರ್ಪಕ್ಕೊಂದು ಬೆಲೆ, ನಿನ್ನ ಮಾತಿಗೆ ಒಂದು ಕಲೆ. ಅಲ್ಲೇ ಹೋಗೋಣ. ಅಲ್ರಿ ಅವ್ವಾರ 6 ತಿಂಗಳ ಬಸರಾಗ್ಯಾರ. ಅದಕ್ಕಾಗಿ ಶಾಂತಮ್ಮರ ಒಂದು ಮಗುವಿಗೆ ತಾಯಿ ಆಗ್ಯಾಳ. ಅದಕ್ಕೆ ಬಂಕಿ ಬುತ್ರೊಟ್ಟಿ ತಂದಿನ್ರಿ ಅಪ್ಪ. ಪಟ್ನ ಬುಟ್ಟಿ ಇಳಿಸ್ಕೊಡ್ರಿ, ನನಗೆ ವಾಜ್ಜಾಗೈತಿ. ಅತ್ತಿಗೆ ಈಗ 6 ತಿಂಗಳ ಬಸರೆ. ಸಂತೋಷ, ಸಂತೋಷದ ಸುದ್ದಿ ಅಣ್ಣ. ಅತ್ತಿಗೆ ಈಗ 6 ತಿಂಗಳ ಗರ್ಭಿಣಿ. ನೀನು ಅಪ್ಪ ಆಗ್ತಿದ್ಯಾ ಅಣ್ಣ, ಅಪ್ಪ ಆಗ್ತಿದ್ಯಾ? ಹೌದೇ, ನನ್ನ ಹೆಂಡತಿ ಗರ್ಭವತಿಯೇ? ಹಾ, ನಾನು ತಂದೆ ಆಗುತ್ತಿದ್ದೇನೆ. ಅದು ಹೆಂಗ್ರು? ನಾನು ಅಪ್ಪ ಆಗಿದ್ದೆ ಹೆಂಗ್ರು? ಹೇಳ್ರು, ಅದು ನಿಮ್ಗೆ ಹೆಂಗ್ ಗೊತ್ತಾಯ್ತು ಹೇಳ್ರು? ಅಣ್ಣ, ಇದೆಲ್ಲ ಬಯಕೆ ಬುತ್ತಿ ನೋಡಿದ್ರೆ ಗೊತ್ತಾಗಲಿಲ್ಲ. ಏನನ್ನ ನೀನು? ಗಂಡು ಮಕ್ಕಳಿಗೆ ನಿಮ್ಗೆ ಅರ್ಥ ಆಗಂಗಿಲ್ರಿ ಅಪ್ಪ. ದೌಡ್ ಬುಟ್ಟಿ ಇಳಿಸ್ಕೊಡ್ರಿ, ನಂಗೆ ವಾಜ್ಜಾಗಿತ್ತು, ನಾನು ಹೋಗ್ಬಿಡ್ತೀನಿ ನೋಡ್ರಿ. ಮತ್ತು ನಿಂತ್ಕೊಳಮ್ಮ, ಬಾಯ್ಲಿ, ನಾನು ಇಳ್ತೀನಿ. ಬಾಯ್ವಾ. ಏನನ್ನ ನೀನು? ಯಾವಾಗ ನೋಡಿದರೆ ಹೀಗೆ ಇರ್ತೀಯ? ನಿನ್ನ ತಲೆಯಲ್ಲಿ ಅತ್ತಿಗೆ ಅಣ್ಣನಿಗೆ ನೀನಾದರೂ ಸರಿಯಾಗಿ ಹೇಳಮ್ಮ. ಚೊಚ್ಚಲ ಬಸಿರು ಒಬ್ಬರಿಗೊಬ್ಬರು ನಾಚಿಕೆ ಪಟ್ಟುಕೊಳ್ಳುತ್ತಿದ್ದಾರೆ. ಇರಲಿ. ಹಿರಿಯರಾದರೂ ನಾಚಿಕೆ ಪಟ್ಟರೆ ಹೇಗೆನ್ನ? ಹಲೋ ಪ್ರದೀಪ್, ಕಂಗ್ರಾಚುಲೇಷನ್. ನಿನಗೆ ನಿಶ್ಚಯವಾದ ಒಂದು ಸುದ್ದಿ ಹೇಳಬೇಕು. ಅತ್ತಿಗಮ್ಮ ಈಗ 6 ತಿಂಗಳ ಬಸರಿ. ಅದಕ್ಕಾಗಿ ನೀ ಬೇಗನೆ ಊರಿಗೆ ಬಂದು ಬಿಡು. ಈ ಸಂತೋಷದಲ್ಲಿ ಎಲ್ಲರಿಗೆ ಸಿಹಿ ಹಂಚೋಣ. ಅಷ್ಟೇ ಅಲ್ಲ, ಮುಂದಿನ ವಾರ ಕಲ್ಯಾಣ ಮಂಟಪದಲ್ಲಿ ಡುಮ್ ಡುಮ್ ಅಂತ ಕಾರ್ಯಕ್ರಮ ಮಾಡೋಣ ನಾವು. ಏನು ತಮ್ಮ, ಸುದ್ದಿ ಮೇಲೆ ಸುದ್ದಿ ತಿಳಿಸ್ಬಿಟ್ಟಿಯಲ್ಲೋ. ನಿನ್ನ ಅತ್ತಿಗೆ ಬಸರು ಅಂದ್ರೆ ನಿನಗೆ ಎಷ್ಟು ಸಂತೋಷ ಆಗಕತ್ತೈತು. ಅಣ್ಣ, ಸಂತೋಷವಾಗದೆ ದುಃಖವಾಗುವುದೇ. ಅತ್ತಿಗಮ್ಮನ ಕೈ ತುತ್ತು ತಿಂದ ದೇಹ ಬೆಳೆದ ದೇಹ ಇದು. ಹೆತ್ತ ತಾಯಿಯ ತುತ್ತನ್ನು ಮರೆಸುವ ಶಕ್ತಿ ಅತ್ತಿಗೆಯಲ್ಲಿ ಅಡಗಿರುವಾಗ. ಇರ್ಲಿ ಬಿಡಣ್ಣ, ನೀನೇಕೆ ವಿಚಾರ ಮಾಡ್ಕೋತೀಯ? ಈಗ ಬೇಗ ಹೋಗಿ ನಾವು ಸಂತೆ ಮಾಡಬೇಕು. ಇಷ್ಟು ಆತುರವೇ? ಹೌದಣ್ಣ, ಇನ್ನು ದಿವಸ ಬಾಳಿಲ್ಲ. ಕಾರ್ಡ್ ಪ್ರಿಂಟ್ ಮಾಡಬೇಕು, ಸಂತಿ ಮಾಡಬೇಕು. ಅದು ಅಷ್ಟೇ ಅಲ್ಲದೆ ಆ ಲಕ್ಷ್ಮಿಯವ್ರಿಗೆ ಹೇಳಬೇಕು, ಭಾನುಪ್ರಿಯ ಹೇಳಬೇಕು. ಅಷ್ಟೇ ಅಲ್ಲದೆ ನಮ್ಮ ಬಡಿಗೆರ ಲೋಕಾನಮ್ಮ ಹೋಗಿ ಹೇಳಬೇಕು. ಯಾಕಂದ್ರೆ ಅವರು ಆಶ್ಚರ್ಯಾಗಿ ಮದುವೆ ಮಾಡ್ತಾರೆ, ಶಿಲ್ಪಿ ಕಲ್ಲು ಕೆತ್ತಾರೆ. ಅದಕ್ಕೆ ಅವ್ರು ನಾವು ಬಿಡಾಕ್ ಬರಂಗಿಲ್ಲಮ್ಮ. ನಿಮ್ಮ ಅತ್ತಿಗೆ ಸೀಮಂತ ಕಾರಣಕ್ಕೆ ಎಲ್ಲ ಮಂದಿ ಮಕ್ಕಳಿಗೆ ಹೇಳಿ ಕಳಿಸ್ತೀರೇನಪ್ಪ? ಹಾ ಪ್ರವೀಣ, ಇದು ಹೌದೇನಪ್ಪ? ಇರ್ಲಿ ಬಿಡು ಮಾಮ, ಇದು ಪ್ರೇಮದ ಮಾತು. ಇವರ ಅತ್ತಿಗೆಯ ಪ್ರೇಮಕ್ಕೆ ಬೆಲೆ ಕೊಡ್ತಿದ್ದಾರೆ. ಇರ್ಲಿ ಬಿಡು. ಶಾಂತ ಬಸುರಿ ಆಗಿದ್ದು ನನಗೂ ಸಂತೋಷವಿದೆ. ಹಾ, ನಡಿ ಬಲರಾಮ. ನಡಿ ಅತ್ತಿಗೆ ಅಮ್ಮ. ಚಿನ್ನನ ಕರೆದುಕೊಂಡು ನೀವು ಎಲ್ಲ ಊಟ ಮಾಡಿ ನಾವು ಹೋಗಿ ಸಂತೆ ಮಾಡಿಕೊಂಡು ಬರ್ತೀವಿ ಮಾವ ನಾನು. ಶಾಂತ, ಸ್ವಾಮಿ, ನೀನು ಬಸುರಿಯಾಗಿದ್ದು ನಿಜಾನ? ಪತಿಯ ಮಾತನ್ನು ಒಮ್ಮೆಯೂ ಮೀರದೆ ಪತಿವ್ರತೆಯರ ಸಾಲಿನಲ್ಲಿ ಹೆಸರಾಗಿ ಉಳಿದ ನೀನು ಹೀಗೆ ಗಂಡನಿಗೆ ಉತ್ತರಿಸದೆ ಚಿತ್ತಪಲ್ಲಟಳಾಗಿ ಮೂಕಿಸ್ಮೃತಳಾದಿಯಾನ? ಹೇಳು, ನೀನು ಗರ್ಭವತಿಯೇ? ಪರಿಸ್ಥಿತಿ ಒತ್ತಡಕ್ಕೆ ಸಿಲುಕಿದ ನಾನು ನಿಮಗೆ ಏನಂತ ಹೇಳಲಿ. ಆದ್ರೂ ಈ ನನ್ನ ಮನಸ್ಸು ಕಿಂಚಿತ್ತೂ ಕಲಕಿಲ್ಲ.
ಮೈ ಮನ ಒಂದಾಗಿ ಬೆರೆತಿಲ್ಲ. ಆದ್ರೂ ನಾನು ಪತಿಹೀನಳಾಗಿ ಹೋದೆ ಸ್ವಾಮಿ, ಪತಿಹೀನಳಾಗಿ ಹೋದೆ. ದಯವಿಟ್ಟು ನನ್ನನ್ನು ಕ್ಷಮಿಸಬೇಡಿ. ನೀನು ಬಸುರಿ ಆಗಿದ್ದು ನಿಜಾನ? ಶಾಂತ, ಕರತಿ ಮಂಡೋದರಿಯ ಮನ ಹೊಂದಿದವಳು ನೀನು. ಕರತಿ ಸೀತೆಯ ಪ್ರತಿಯೊಂದ ಶಕ್ತಿ ಪಡೆದುಕೊಂಡವಳು ನೀನು. ಪತಿಯ ರತಿ ಸುಖವಿರದಿದ್ದರೂ ಸದಾ ಹಸನ್ಮುಖಿಯಾಗಿ ನನ್ನೊಂದಿಗೆ ನಗುಣವುತ್ತಾ ಇದ್ದ ನೀನು ಇಂದು ಗರ್ಭವತಿಯೇ. ಛೇ, ಇದನ್ನು ಕೇಳಿ ನಾನು ನಗಬೇಕು ಅಳಬೇಕು ಒಂದೂ ತಿಳಿಯವಲ್ಲದು ಶಾಂತ, ಒಂದೂ ತಿಳಿಯವಲ್ಲದು. ಅರ್ಥವಿಲ್ಲದ ಬದುಕಿಗೆ ತಿಳಿದುಕೊಂಡಾದ್ರೂ ಏನ್ ಮಾಡುವಿರಿ? ಇದೆಲ್ಲ ನನ್ನ ಪ್ರಾರಬ್ಧ ಕರ್ಮ ಅಷ್ಟೇ. ನಾನು ಮೋಹಿತಳಾಗಿಲ್ಲ, ಕಾಮಕ್ಕೆ ಆಸೆ ಪಟ್ಟಿಲ್ಲ. ಆದ್ರೂ ನಾನು ಬಸರಿಯಾಗಿದ್ದು ನಿಜ ಸ್ವಾಮಿ, ನಿಜ. ಅಯ್ಯೋ ಶಿವ ಶಿವ, ಎಂತ ಸೋಜಿಗದ ಸಂಸಾರ ನನ್ನದು. ಇವಳ ಮಾತನ್ನು ಒಮ್ಮೆ ತೀಕ್ಷ್ಣವಾಗಿ ಗಮನಿಸಿದರೆ ನಾನೇ ಹುಚ್ಚನಾಗಿರುವೆ. ಆದರೆ ನೀನು ಗರ್ಭವತಿ ಎಂದು ಹೇಳಿದರೆ ಏನಿದರ ಅರ್ಥ? ಒಣಗಿದ ಮರುಭೂಮಿ ನೀರಿಗಾಗಿ ಬಾಯಿ ಬಿಟ್ಟಿಲ್ಲ, ನೇಗಿಲ ಹೂಡಿ ಗಳೆ ಹೊಡೆದಿಲ್ಲ, ಉತ್ತರಿ ಮಳೆಯೂ ಆಗಿಲ್ಲ, ಕೂರಿಗೆಯಿಂದ ಬೀಜ ಬಿತ್ತನೆಯೂ ಆಗಿಲ್ಲ. ಆದರೂ ಈ ಹೊಲ ಬೆಳೆಯಾಗಿ ಬೆಳೆದು ನಿಂತಿದೆ ಅಂದರೆ ಯಾವ ಬೀಜದ ಬಿತ್ತನೆಯ ಫಲ ಹೇಳು ಶಾಂತ, ಹೇಳು. ಆ ಒಂದೇ ಒಂದು ಮಾತನ್ನ ನಿಮಗೆ ಹೇಳಿದ್ರಿ, ಲೋಕವೇ ಲಯವಾಗಿ ಹೋದಂತೆ, ಉರುಳುವ ಕಾಲಚಕ್ರ ತತ್ತರಿಸಿ ಬಿದ್ದಂತೆ, ಭೂಮಿಯೇ ಬಿರಿದಂತೆ ಬಿರಿದು ಹೋಗೋದು ಎನ್ನುವ ಹೃದಯ. ಇದಕ್ಕೆಲ್ಲ ಕಾರಣ ಯಾರು ಅಂತ ಏನಂತ ಹೇಳಲಿ ನಿಮಗೆ? ಆದ್ರೆ ಒಂದೇ ಒಂದು ಕಾಲ ಅವಕಾಶ ಕೊಡಿ ಅಂತ ನಾ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಸ್ವಾಮಿ, ಕೇಳಿಕೊಳ್ಳುತ್ತೇನೆ. ಕಾಲಾವಕಾಶ ಕೇಳಿ ಮಾಡಿದ ಕರ್ಮಕ್ಕೆ, ಹೇಳಿ ಮಾಡಿದ ಕರ್ಮಕ್ಕೆ ಪಶ್ಚಾತ್ತಾಪ ಪಡಲಿಕ್ಕೆ ಇದೊಂದು ಕಾರಣ. ಶಾಂತ, ನಾನು ನಿನಗೆ ಮೊದಲೇ ಹೇಳಿದ್ದೆ, ಸುಖ ಕೊಡದ ಈ ಗಂಡನನ್ನು ಬಿಟ್ಟು ಬೇರೊಬ್ಬನನ್ನು ಮದುವೆಯಾಗಿ ಸುಖ ಸಂಸಾರ ಸಾಗಿಸು ಎಂದು ಸಾಕಷ್ಟು ಬರೆದುಕೊಂಡೆ. ಆದರೂ ನೀನು ನನ್ನ ಮಾತನ್ನು ಕೇಳಲೇ ಇಲ್ಲ. ಆ ಕಾಮದ ಸುಖ ನಿಲ್ಲಿಸದಾಗದೆ ನೀನು ಇಂದು ಈ ಹೇಸಿ ಕೃತ್ಯವನ್ನು ಮಾಡಿ ಈ ರಾಮಲಿಂಗ ಮನೆತನದ ಮರ್ಯಾದೆಯನ್ನು ಹಾಳು ಮಾಡಿಬಿಟ್ಟೆ ಶಾಂತ, ಹಾಳು ಮಾಡಿಬಿಟ್ಟೆ. ನಾನು ಹೇಗೆ ಮುಖ ಎತ್ತಿ ತಿರುಗಲಿ ಈ ಊರಿನಲ್ಲಿ? ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನಿಮ್ಮ ಮನೆತನದ ಮಾನ ಮರ್ಯಾದೆ ಕಳೆಯುವಂತ ಹೇಳಿ ವಂಶದ ಹೆಣ್ಣು ನಾನಲ್ಲ. ಮೋಸ ಎನ್ನೋ ಬಿತ್ತಳಿಕೆಯಲ್ಲಿ ಸೇಡೆಂಬ ಬಾಣ ಸೇರಿ ಈ ನಾರಿ ಶೀಲ ಎನ್ನು ಶೃಂಗಾರವೇ ನುಚ್ಚು ನೂರಾಗಿ ಹೋಯಿತು ಸ್ವಾಮಿ, ನುಚ್ಚು ನೂರಾಗಿ ಹೋಯಿತು. ಶಾಂತ, ಈಗಲಾದರೂ ಹೇಳು ಆ ಮೋಸದ ಸತ್ಯವನ್ನು. ಈ ನಿನ್ನ ಶೀಲಕ್ಕೆ ಕಾರಣವಾದ ವ್ಯಕ್ತಿ ಯಾರೇ ಆಗಿರಲಿ, ಅವನ ಸಿರಹರಿಯಲು ಶ್ರೀಹರಿಯ ಸುದರ್ಶನವೇ ಅಡಯಿಸಿ ಬರಲಿ. ಆ ಚಾಂಡಲನ ರುಂಡ ಕಡೆದು ನಮ್ಮೂರ ರಹಸ್ಯ ಬಾಗಲೇ ಕಟ್ಟದಿದ್ದರೆ ನನ್ನ ಹೆಸರು ರಾಮಲಿಂಗಲೇ. ಶಾಂತ, ಹೇಳು ಯಾರವನು? ಇದಕ್ಕೆ ಒಂದೇ ಒಂದು ಸಲ ಕಾಲಾವಕಾಶ ಕೊಡಿ ಅಂತ ನಾನು ನಿಮಗೆ ಅವಾಗಲೇ ಹೇಳಿದ್ದೇನೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಸ್ವಾಮಿ, ಕ್ಷಮಿಸ್ಬಿಡಿ.
ನಿನಗೆ ಕಾಲ ಅವಕಾಶ ಚಿಂತೆ ಆದರೆ ನನಗೆ ನನ್ನ ಮರ್ಯಾದೆಯ ಚಿಂತೆ ಕಾಡುತ್ತಿದೆ ಶಾಂತ. ಮರ್ಯಾದೆಯ ಚಿಂತೆ ಕಾಡುತ್ತಿದೆ. ಮಾನ ಹೋದ ಕ್ಷಣಕ್ಕೆ ರಕ್ತ ಕುದಿಯುತ್ತಿದೆ, ಕೋಪ ಕೆರಳಿ ಬರುತ್ತಿದೆ, ದುಃಖ ಉಮ್ಮಳಿಸಿ ಬರುತ್ತಿದೆ. ಇದು ನನ್ನ ಸ್ವತ್ತಾದರೆ ನನ್ನ ಅತ್ತಿಗೆ ಗರ್ಭವತಿ ಆಗುತ್ತಿದ್ದಾಳೆ, ನಮ್ಮಣ್ಣ ತಂದೆ ಆಗುತ್ತಿದ್ದಾಳೆ, ನಾವು ಚಿಕ್ಕಪ್ಪಗಳಾಗುತ್ತಿದ್ದೇವೆ ಎಂಬ ಖುಷಿಯಲ್ಲಿ ನನ್ನ ತಮ್ಮಂದಿರಿದ್ದಾರೆ. ಅಯ್ಯೋ ದೇವರೇ, ಏನು ಮಾಡಲಿ, ಯಾರ ಮುಂದೆ ಹೇಳಿಕೊಳ್ಳಲಿ ನನಗಾದ ಅವಮಾನದ ದುಃಖವನ್ನು. ವೀರ ಬಲರಾಮನ ಅಣ್ಣ ನ್ಯಾಯ ನೀತಿ ಧರ್ಮವಂತ, ರಾಮಲಿಂಗನ ಹೆಂಡತಿ ಪರಪುರುಷನಿಂದ ಗರ್ಭವತಿಯಾಗಿದ್ದಾಳೆ ಎಂದು ತಿಳಿದರೆ ಕಳೆದು ಹೋಗುವುದು ಈ ದಳಪತಿಯ ಮಾನ ಮರ್ಯಾದೆ. ಆದ ಗಾಯಕ್ಕೆ ನೀವೆಷ್ಟೇ ಬರೆ ಎಳೆದು ಮಾತನಾಡಿದ್ರು ಕೂಡ ನಾನು ಅದನ್ನ ಸಹಿಸಿಕೊಳ್ತೀನಿ. ಸಾಯೋ ಹೆಣ್ಣಿಗೆ ಸಮುದ್ರ ಮೊಳಕಾಲ ತನಕ ಎನ್ನುವಂತೆ ನಾನೀಗ ಇದ್ದು ಸತ್ತಂತೆ ಸ್ವಾಮಿ, ಇದ್ದು ಸತ್ತಂತೆ. ಇದು ನಿನ್ನ ತಪ್ಪಲ್ಲ ಶಾಂತ, ಇದು ನನ್ನ ತಪ್ಪು. ತಿಂಡಿ ಬಿಟ್ಟಾಗ ದನಗಳ ಮೈ ಚಿಕ್ಕದೆ ಹೋದರೆ ಅವು ಚಿಕ್ಕ ಬಂಡೆಗಳಿಗೆಲ್ಲ ತಮ್ಮ ಮೈಯನ್ನು ತಿಕ್ಕಿ ತಿಂಡಿ ತೀರಿಸಿಕೊಳ್ಳುತ್ತವೆ. ಅದರಂತೆ ಆಯ್ತು ನನ್ನ ಬಾಳು. ಅಣ್ಣ, ಏನಿದೆಲ್ಲ ನಿಮ್ಮ ಕಣ್ಣಲ್ಲಿ ನೀರು? ನಮ್ಮೆಲ್ಲರಿಗೂ ಖುಷಿ ಆದಾಗ ನಿಮಗ್ಯಾವ ಚಿಂತೆ ಅಮ್ಮ? ನಿನಗ್ಯಾವ ಚಿಂತೆ ಅಣ್ಣ? ಹೇಳಣ್ಣ, ಹೇಳು. ಅಣ್ಣ, ಅತ್ತಿಗೆ, ಏಕಣ್ಣ ನಿಮ್ಮ ಕಣ್ಣಲ್ಲಿ ನೀರು? ಬರೀ ಇದೇ ಆಗಿತ್ತು ಅಣ್ಣ. ನಿನ್ನ ಬೇಗನೆ ಒಳಗೆ ಊಟ ಮಾಡೋಣ ಬನ್ನಿ. ಇವೆಲ್ಲ ಸಂತೋಷದ ಕಣ್ಣೀರು ತಮ್ಗಳ್ರಿ. ನಡ್ರಿ ಒಳಗ. ಧರ್ಮ ಜಾಗೃತಿಗೆ ಕಾವಿಬೇಕು, ಪ್ರಜೆಗಳ ರಕ್ಷಣೆ ಜಾಗೃತಿಗೆ ಕಾದಿಬೇಕು. ಈ ಕಾನೂನು ಸುವ್ಯವಸ್ಥೆ ಜಾಗೃತಿಗೆ ಈ ಕಾಕಿಬೇಕು. ಲಕ್ಷಾಲಟ್ಟಿ ಗ್ರಾಮದಲ್ಲಿ ಮೂಲ ಸೌಕರ್ಯ ಒದಗಿಸದ ಹೋದರೆ ಅಲ್ಲಿ ಆಕಾರ ನಡೆಯುತ್ತದೆ. ಒಬ್ಬ ಕಾವಿದಾರ ಮಾನವ ತನ್ನ ಧರ್ಮವನ್ನು ಸುಧಾರಿಸದಿದ್ದರೆ ಅಲ್ಲಿ ಲಿಂಗ ಭೇದ ಕದನ ಪ್ರಾರಂಭವಾಗುತ್ತದೆ. ಈ ಕಾಕಿ ತನ್ನ ಕರ್ತವ್ಯವನ್ನು ಬರ್ತಾರೆ, ಒಂದು ಕೊಲೆ ಸುಲಿಗೆ ನಡೀತಾನೇ ಇರುತ್ತದೆ. ಇವುಗಳನ್ನು ಮಟ್ಟ ಹಾಕಿ ಒಂದು ದಿಟ್ಟ ಸಮಾಜ ನಿರ್ಮಾಣ ಮಾಡುವುದೇ ನನ್ನ ಗುರಿಯಾಗಿದೆ. ಪಿಸಿ
ಅದೇಕೋ ನನ್ನ ಕಡೆಗೆ ಜೈಕಾರ ಹಾಕುತ್ತಾ ನನ್ನ ಕಡೆಗೆ ಬರುತ್ತಿದ್ದಾರಲ್ಲ, ಯಾರವರು? ಅವರೆಲ್ಲ ನಮ್ ಬಿಟ್ಬಿಟ್ಟು ಹಳ್ಳಿ ದೊಡ್ಡ ದೊಡ್ಡ ಸಾವುಕಾರಗೋಡ್ರಿ ಸರ. ನಮಸ್ಕಾರ ಮಾಡ್ತೀವಿ ಪ್ರದೀಪ್ ಸಾಹೇಬರಿಗೆ. ಆಹಾ, ನಮಸ್ಕಾರ. ಅದೇನೋ ಹೊಸದಾಗಿ ನಮ್ಮ ಪೊಲೀಸ್ ಸ್ಟೇಷನ್ಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ಬಂದಿರಂತ. ಹೌದು, ನಾನೇ ಬಂದಿರುವನು. ತಮ್ಮ ಪರಿಚಯ? ನಾನು ಈ ಊರಿನ ಪೊಲೀಸ್ ಪಾಟೀಲ್ ಸಿದ್ದನಗೌಡ ಅಂತ. 132 ಎಕರೆ ಜಮೀನುದಾರ, ಮೇಲಾಗಿ 4 ಶುಗರ್ ಫ್ಯಾಕ್ಟರಿಗಳ ಮಾಲೀಕ. ನಾನು ಇವರ ರಕ್ಷಣೆದಾರ. ಅಷ್ಟೇ ಅಲ್ಲ, ಇವರ ಅನೇಕ ಬಿಸಿನೆಸ್ ಬ್ಯಾಂಕ್ ವ್ಯವಹಾರವನ್ನು ಪರಿಚಯಿಸುವ ಮುಖಂಡ ಕರಿಯ ಅಂತ. ನಾನಿವರ ಸಮೂಹ ಸಂಸ್ಥೆಗಳ MD, ಅಲ್ಲದೆ ಇವರ ಪರಮ ಸ್ನೇಹಿತ ಕಾಳಿಂಗ ಅಂತ. ಕನ್ನೆಟ್ಟ ಕೆಲಸದಲ್ಲಿ ಕರಿತಗೊಳ್ಳುವ ಛಲಗಾರ. ಓಕೆ, ಇರ್ಲಿ. ಇವರು ತುಂಬಾ ಒಳ್ಳೆಯವರಂತೆ ಕಾಣುತ್ತಿರುವಿರಿ. ಇರಲಿ. ಹಾಗಂತ ತಮಗೆ ಸನ್ಮಾನ ಮಾಡಿ ಕೈ ಕೈ ಜೋಡಿಸಿ ಸಹಕರಿಸಬೇಕೆಂದು ಬಂದಿರುವೆ ಸಾಹೇಬ್ರೆ. ಅದೇನೇ ಇದ್ದರೂ ಸಂಕೋಚವಾಗಿ ಮಾತಾಡಬೇಡಿ ನಮ್ಮ ಮುಂದ. ಈ ಸನ್ಮಾನ ಹಾರತುರ ಅಭ್ಯಾಸ ನನಗಿಲ್ಲ. ಅದರ ರೂಪದಲ್ಲಿ ನನಗೆ ಒಂದು ಪುಸ್ತಕವನ್ನು ಕೊಡಿ. ಅದನ್ನು ನಮ್ಮ ಲಕ್ಷಾನಟ್ಟಿ ಗ್ರಂಥಾಲಯಕ್ಕೆ ಒಪ್ಪಿಸಿ ಬಿಡುತ್ತೇನೆ. ಇದು ಪುಸ್ತಕದ ಸನ್ಮಾನದ ಜನರಲ್ಲ ಸರ್. ಮಸ್ತಕದ ಮೇಲೆ ಕೈಯಾಡಿಸಿ ಅದೇ ಕೈಗೂಡಿಸಿ ಒಂದಾಗುವ ಜನ ಸರ್, ಒಂದಾಗುವ ಜನ ಸರ್. ಓಹೋ, ಅರ್ಥವಾಯಿತು. ಈಗ ನೀವು ಸ್ಟೇಷನ್ಗೆ ನಡೆಯಿರಿ. ನಾನು ಅಲ್ಲೇ ಬಂದು ನಿಮ್ಮ ಜೊತೆ ಚೆನ್ನಾಗಿ ಕುಳಿತು ಮಾತನಾಡುತ್ತೇನೆ. ನೀವು ಇನ್ನು ಅಲ್ಲೇ ನನ್ನ ಸ್ಟೇಷನ್ಗೆ ನಡೆಯಿರಿ. ಹಾ ಸಾಹೇಬ್ರ, ಅದೇ ನಿಮ್ ಪೊಲೀಸ್ ಸ್ಟೇಷನ್ ಹಿಂದೆ ನನ್ನ ಕ್ಲಬ್ ಹೌಸ್ ಇದೆ. ಅಲ್ಲೇ ನಾವು ನೀವು ಕೂತ ವಿಚಾರ ಮಾಡೋಣ ಅಂತ ನನ್ನ ವಿಚಾರ. ಓಕೆ, ಹಾಗೇ ಮಾಡೋಣ. ಹಾಗಾದರೆ ನಿಮ್ಮ ಕೈ ಗಟ್ಟಿಯಾಗುತ್ತದೆ. ಆಯ್ತು, ಹಾಗೇ ಮಾಡೋಣ. ನೀವು ಇನ್ನು ಹೋಗಬಹುದು. ಪಿಸಿ, ಎಸ್ ಸರ್. ಈ ತ್ರಿಮೂರ್ತಿಗಳ್ಯಾರು? ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಂತೆ ಸರ್, ನೀವು ಹುಷಾರಾಗಿರಿ. ಓಕೆ, ಇವರಷ್ಟೇ ಹೊರ ಪಡೆದು ಬಂದಿರಲಿ. ಆ ಹರಿಹರರ ಸಾಕ್ಷಿಯಾಗಿ ನಾನೇನು ಮಾಡಬೇಕು ಅದನ್ನೇ ಮಾಡಿ ತೋರಿಸುತ್ತೇನೆ. ನಿಮ್ಮ ಡ್ಯೂಟಿ ಇಲ್ಲೇ ಇರ್ಲಿ, ನಾನು ಹೋಗಿ ಬರುತ್ತೇನೆ. ಕಾಂತ್ಯ, ಮಾಂತ್ಯ, ಈ ಹೆಣ್ ಚೂಡ ಸರ್ ನಾವು ಓಡಿಸ್ಯಾಡ್ ಹೊಡಿ ನಡಿಲಿ ಮಗನ ಅವ್ರನ್ನ.